ಹಾಯ್ ದೇರ್ ಮತ್ತೊಮ್ಮೆ ಪ್ರೀತಿಯಿಂದ ರಮೇಶ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಸ್ಪೆಷಲ್ ಅತಿಥಿ ಆಕೆ ಮುಟ್ಟಿದ್ದೆಲ್ಲ ಚಿನ್ನ. ತಾನು ಅಭಿನಯಿಸಿದಂಥ ಬಹುತೇಕ ಚಿತ್ರಗಳು ಗಲ್ಲಾಪಟ್ಟಿಯಲ್ಲಿ ಕೊಳ್ಳೆ ಹೊಡೆಯುವಂಥ ಅದೃಷ್ಟ ರೇಖೆಯನ್ನು ಪಡೆದಿರುವಂಥ ಅಪರೂಪದ ರೇಖಾ. ಜಿಂಕೆ ಮರಿ ಬರ್ತಾ ಇದ್ದ ನೋಡ್ಲಾ ಮಗ. ಫಸ್ಟ್ ನಿಮ್ಮನ್ನ ನೋಡಿದ್ದು ಚಿತ್ರ ಫಿಲ್ಮಲ್ಲಿ. ಫಸ್ಟ್ ನನಗೆ ಅನ್ಸಿದ್ದು ಯಾರಪ್ಪ ಹುಡುಗಿದು, ಕಣ್ಣುಗಳು ಒಳ್ಳೆ ಕಾರ್ ಹೆಡ್ಲೈಟ್ ತರ ಇದೆಯಲ್ಲ ಅಂತ. ಅದಾದ್ಮೇಲೆ ಏನು ಚಿತ್ರ ಮಾಡಿದ್ರಿ, ಹುಚ್ಚ ಮಾಡಿದ್ರಿ, ಮೊದಲು ಕಾಣಿಸಿಲ್ಲ. ಇವೆಂಟು ಎಲ್ಲಿ ತೆಲುಗು ತಮಿಳೆಲ್ಲ ಹೋಗಿದ್ರಿ ಅಂತ? ತೆಲುಗು ತಮಿಳ್ ಆಯ್ತು, ಮತ್ತೆ ಇಂಗ್ಲಿಷ್ ನಲ್ಲಿ ಒಂದು ಸಣ್ಣ ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ. ಇಂಗ್ಲಿಷ್ ಫಿಲ್ಮ್ ಅಲ್ಲ? ಇಂಗ್ಲಿಷ್ ಫಿಲ್ಮ್ ನಲ್ಲಿ. ಯಾವ ಫಿಲ್ಮ್? ಇಟ್ಸ್ ಕಾಲ್ಡ್ ಸೆಂಟಿಪೀಡ್ ಅಂತ. ಓಕೆ. ಇಟ್ ವಾಸ್ ಚಾನಲ್ ಫಿಲ್ಮ್, HBO ಸ್ಟಾರ್ ಮೂವೀಸ್ ಆ ಥರ ಚಾನಲ್ ಮಾಡಿದ್ದು. ಬಟ್ ಸಿಂಗ್ ಸೌಂಡ್ ನಲ್ಲಿ ಶೂಟ್ ಮಾಡಿದ್ವಿ ಅಂಡ್ ಮತ್ತೆ ಇಂಗ್ಲಿಷ್ ನಲ್ಲಿ ಇತ್ತು. ಸೊ ಇಟ್ ವಾಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ಸೊ ಮಾಡೋಣ ಸರಿ ಚೆನ್ನಾಗಿರತ್ತೆ ಪ್ರೊಫೈಲ್ಗೆ ಅಂತ ಅದು ಮಾಡಿದ್ದಾಯ್ತು. ಹಿಂದಿನಲ್ಲಿ ಒಂದು ಮಾಡಿದೆ. ಸೊ ಟೋಟಲಿ 5 ಲ್ಯಾಂಗ್ವೇಜಸ್ ಆಯ್ತು. ವಾವ್. ಅಲ್ಲಿ ಏನು ಹೆಸರು ಬದಲಾಯಿಸ್ಕೊಂಡಿದ್ದೀರಾ ನೀವು? ಈಗ ರೀಸೆಂಟ್ ಆಗಿ ಜಸ್ಟ್ ಅಬೌಟ್ ಒಂದು ತಿಂಗಳಾಯ್ತು ಅಷ್ಟೇ ಹೆಸರು ಏನು ನಿಮ್ಮ ಹೊಸ ಹೆಸರೇನು? ಅಕ್ಷರ ಅಂತ. ಕನ್ನಡ ಬಿಟ್ಟು ಬೇರೆ ಎಲ್ಲ ಭಾಷೆನಲ್ಲೂ ಅಕ್ಷರ ಅಂತ ಇರುತ್ತೆ. ಕಾರಣ ಏನು ಬದಲಾಯಿಸೋದಕ್ಕೆ? ಏನಾದ್ರು ನ್ಯೂಮರಾಲಜಿ? ಆಕ್ಚುಲಿ ನ್ಯೂಮರಾಲಜಿ ಏನಿಲ್ಲ. 2 ವರ್ಷದ ಹಿಂದೆ ನಾನು ಸತ್ತೋಗಿದ್ದೀನಿ ಅಂತ ನ್ಯೂಸ್ ಬಂದಿತ್ತು. ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ನಲ್ಲಿ ಹೆಡ್ ಇಂಜುರಿ ಆಗಿ ಐ ಡೈಡ್ ಅಂತ ನ್ಯೂಸ್ ಬಂತು. ನೆಕ್ಸ್ಟ್ ಡೇ ಯಾವುದೋ ಒಂದು ತೆಲುಗು ಪೇಪರ್ನಲ್ಲೂ ನನ್ನ ಫೋಟೋ ಹಾಕಿ ಶ್ರದ್ಧಾಂಜಲಿ ಕೊಟ್ಬಿಟ್ಟಿದ್ರಂತೆ. ಐ ನೋ. ಸೊ ಇಟ್ ಫೆಲ್ಟ್ ಅ ಲಿಟಲ್ ವಿಯರ್ಡ್. ಸೊ ಮತ್ತೆ ನಾನು ಅದೇ ಹೆಸರು ಯಾಕೆ ಕಂಟಿನ್ಯೂ ಮಾಡೋದು ಅಂತ ಚೇಂಜ್ ಮಾಡಿದೆ. ಬಟ್ ಕನ್ನಡದಲ್ಲಿ ಆಲ್ರೆಡಿ ಆಡಿಯನ್ಸಸ್ ನನ್ನ ರೇಖಾ ಅಂತ ಕರೆಕ್ಟಾಗಿ ನೆನ್ಪಿಟ್ಕೊಂಡಿದ್ದಾರೆ. ಸೊ ಇಲ್ಲಿ ಈಗ ಚೇಂಜ್ ಮಾಡಿದ್ರೆ ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೇನೋ ಅಂದ್ಬಿಟ್ಟು ಕನ್ನಡ ಬಿಟ್ಟು ಬೇರೆ ಎಲ್ಲ ಭಾಷೆನಲ್ಲೂ ಅಕ್ಷರ. ಆಕ್ಸಿಡೆಂಟಲ್ಲಿ ತೀರೋಗಿದ್ರಿ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಐ ನೋ ಹೌ ಸ್ಯಾಡ್, ಬಟ್ ಇಟ್ಸ್ ಓಕೆ. ಅದು ಅದ್ರ ಜೊತೆ ಎಲ್ಲ ಏನು ಬುರಿ ನಜರೆಲ್ಲ ಏನೇನು ಇರುತ್ತೆ ಅದೆಲ್ಲ ತೆಗ್ದಂಗೆ ಆಯ್ತು ಅಂತ ಅನ್ಕೊಂಡೆ. ಎನಿವೆ ಇನ್ಸಿಡೆಂಟ್ ನೋಡಿ, ಆಕ್ಸಿಡೆಂಟ್ ಅನ್ನೋ ಚಿತ್ರನ ಇಬ್ರು ಜೊತೆಗೆ ಮಾಡ್ತಾ ಇದ್ದೀವಿ. ಐ ನೋ, ದಟ್ಸ್ ಟ್ರೂ. ಇಟ್ಸ್ ಅ ಪ್ಲೆಜರ್ ವರ್ಕಿಂಗ್ ವಿತ್ ಯು. ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೆ ಅಂಡ್ ಇನ್ ಫ್ಯಾಕ್ಟ್ ನಿಮ್ಮ ಜೊತೆ 2-3 ಸತಿ ಕೆಲಸ ಮಾಡಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಆಗಿರಲಿಲ್ಲ. ಸೊ ಐ ಥಿಂಕ್ ಇಟ್ಸ್ ಅ ಪ್ಲೆಜರ್ ವರ್ಕಿಂಗ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ನಾನು ವರ್ಕ್ ಮಾಡಿದ 2 ದಿನ. ಫಸ್ಟ್ ಡೇ ನಾನೇ ಅಬ್ಸರ್ವ್ ಮಾಡಿದೆ, ನೀವು ಬಂದ್ರಿ ಸೆಟ್ಗೆ, ನೀವು ತುಂಬಾ ರಿಸರ್ವ್ಡ್ ಅನ್ನಿಸ್ತು ನನಗೆ. ನಿಜವಾಗ್ಲು ತುಂಬಾ ದೂರ ಇರ್ತೀರೋ ಅನ್ನಿಸ್ತು. 2ನೇ ದಿನ ಆಲ್ಮೋಸ್ಟ್ ನಮ್ಮ ಮನೆ ಹುಡುಗಿ ಥರ ಆಗ್ಬಿಟ್ಟಿದ್ರಿ, ಎಲ್ಲರ ಜೊತೆನೂ ಹೊಂದ್ಕೊಂಡ್ಬಿಟ್ಟಿದ್ರಿ. ಥ್ಯಾಂಕ್ ಯು ಫಾರ್ ದ್ಯಾಟ್. ಅಂಡ್ ಟಾಕಿಂಗ್ ಅಬೌಟ್ ಆಕ್ಸಿಡೆಂಟ್, ನಮ್ಮ ಫಿಲ್ಮ್ ಬಗ್ಗೆ ಅಲ್ಲ, ನಿಮ್ಮ ರಿಯಲ್ ಲೈಫ್ ಆಕ್ಸಿಡೆಂಟ್ಸ್ ಬಗ್ಗೆ ಹೇಳಿ. ಐ ಮೀನ್ ಅದೇನೋ ನ್ಯೂಸ್ ಬಂತು, ಆಕ್ಸಿಡೆಂಟ್, ದಟ್ ಇಸ್ ಡಿಫರೆಂಟ್. ನಿಜವಾಗ್ಲೂ ಹಾಗೆ ವೆರಿ ನಿಯರ್ ಟು ಲೈಫ್ ಆಕ್ಸಿಡೆಂಟ್ ಆಗಿದ್ದು ಅಂದ್ರೆ ಹುಚ್ಚ ಸೆಟ್ಸ್ ನಲ್ಲಿ ಒಂದು ಸೀನ್ ಇದೆ ಎಲ್ಲಿ ಸುದೀಪ್ ನನ್ನ ಚೇರ್ಗೆ ಕಟ್ ಹಾಕಿ ಆಮೇಲೆ ನಾನು ತಪ್ಪಿಸ್ಕೊಂಡು ಹೋಗಿ ಟ್ರೈ ಮಾಡ್ಬೇಕಾದ್ರೆ ಬಾಗ್ಲಿಂದ ತೆಗೆದು ಗೋಡೆಗೆ ಬಿಸಾಕ್ಬೇಕು. ಅವರು ಆರ್ಟಿಫಿಷಿಯಲ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ರೆಡಿ ಮಾಡಿದ್ರು, ಬಟ್ ಅದು ಸ್ಟ್ರಿಂಗ್ ಹಾಕಿದ್ರು. ನಾನು ಗೋಡೆ ಹತ್ರ ಹೋದಾಗ ಎಳಿಬೇಕಾಗಿತ್ತು, ಅದು ನನ್ನ ತಲೆ ಮೇಲೆ ಬೀಳ್ಬೇಕಾಗಿತ್ತು. ಬಟ್ ಸುದೀಪ್ಗೆ ಅವಾಗ ಒಂದು ಆಕ್ಷನ್ ಸೀಕ್ವೆನ್ಸ್ನಲ್ಲಿ ನೀ ಇಂಜುರಿ ಆಗಿತ್ತು. ಸೊ ಅವರು ಹಿ ವಾಸ್ ಅ ಪ್ರಾಪರ್ 6 ಫೂಟರ್ ಆ್ಯಂಡ್ ನಾನು ಅವಾಗ ಇನ್ನೂ ತುಂಬ ಸಣ್ಣ ಇದ್ದೆ. ಸೊ ನಾವು ಫ್ರೇಮ್ನಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವ್ರಿಗೆ ನೀದು ಏನೋ ಪೇನ್ ಬಂದು ಬೈ ಮಿಸ್ಟೇಕ್ ನಿಜವಾದ ಗೋಡೆ ಕಡೆ ನಾನು ತಳ್ಳಿಬಿಟ್ರು. ಸೊ ನಾನು ಹೋಗಿ ನಿಜವಾದ ಗೋಡೆಗೆ ತಲೆ ಹೊಡ್ಕೊಂಡು ಕನ್ಕಷನ್ ಆಗಿ ಹಾಸ್ಪಿಟಲ್ಗೆ ರಶ್ ಮಾಡಿ ತುಂಬ ಫಿಲ್ಮಿ ಡೈಲಾಗ್ ಹೇಳ್ತಾರಲ್ಲ ಡಾಕ್ಟರು, ನೆಕ್ಸ್ಟ್ 24 ಗಂಟೆ ಏನು ಆಗುತ್ತೆ ಹೇಳೋಕ್ಕಾಗಲ್ಲ ಅಂತ, ಆ ಥರ ಎಲ್ಲ ಆಗೋಗಿತ್ತು. ಸೊ ದಟ್ ವಾಸ್ ಒನ್ ಆಫ್ ಮೈ ವೆರಿ ನಿಯರ್ ಟು ಡೆತ್ ಎಕ್ಸ್ಪೀರಿಯನ್ಸಸ್ ಅಂತ. ಓಕೆ, ಜಸ್ಟ್ ಹೈಪೋಥೆಟಿಕಲಿ ಒಂದು ವೇಳೆ ನಿಜವಾಗ್ಲೂ ಏನೋ ಒಂದು ಈ ಥರ ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ, ಯಾರಿಗೆ ಫಸ್ಟ್ ಫೋನ್ ಮಾಡ್ತೀರಾ ನೀವು? ಹಾಸ್ಪಿಟಲ್ಗೆ. ಬಿಕಾಸ್ ಐ ಮೀನ್ ನೋ ಅಫೆನ್ಸ್ ಟು ಆಲ್ ಮೈ ವೆಲ್ ವಿಶರ್ಸ್, ಮೈ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್, ಬಟ್ ಆ ಟೈಮ್ನಲ್ಲಿ ಯಾರು ಎಲ್ಲಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮೊದಲನೇ ಆಂಬುಲೆನ್ಸ್ ಮಾಡೋದು ಬೆಟರ್. ಫಸ್ಟ್ ಹಾಸ್ಪಿಟಲ್ಗೆ ಫೋನ್ ಮಾಡಿದ್ರೆ ಅವ್ರು ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ ಕಳಿಸ್ತಾರೆ. ಸೊ ಫಸ್ಟ್ ಏಡ್ ಆದ್ಮೇಲೆ ಬೇರೆ ಎಲ್ಲರಿಗೂ ಫೋನ್ ಮಾಡಿದ್ರಾಯ್ತು. ಯಾವ ದೊಡ್ಡ ಸ್ನೇಹಿತರ ಸರ್ಕಲ್ ಇದೆಯಾ? ಮುಂಚೆ ಇತ್ತು, ಬಟ್ ನಾನು ತುಂಬ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಐ ಆಮ್ ನಾಟ್ ಇನ್ ಒನ್ ಪ್ಲೇಸ್, ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇರೋದ್ರಿಂದ ನಮ್ಮ ಶೆಡ್ಯೂಲ್ಸ್ ಗೊತ್ತಲ್ಲ ತುಂಬ ಎರಾಟಿಕ್ ಆಗಿರುತ್ತೆ. ಸೊ ಟೈಮ್ ಫಾರ್ ಯರ್ ಪರ್ಸ್ನಲ್ ಲೈಫ್ ಆ್ಯಂಡ್ ಸೋಷಿಯಲ್ ಲೈಫ್ ತುಂಬ ಕಮ್ಮಿ ಇರುತ್ತೆ. ಸೊ ಯಾರು ಟ್ರೂ ಫ್ರೆಂಡ್ಸ್ ಇದ್ದಾರೆ ದಟ್ಸ್ ಅ ಸ್ಮಾಲ್ ಸರ್ಕಲ್. ಇನ್ನು ಮಿಕ್ಕಿದವರೆಲ್ಲ ವರ್ಕ್ ಫ್ರೆಂಡ್ಸು ಅಥವಾ ಅಕ್ವೆಂಟೆನ್ಸಸ್ ಅಂತ ಹೇಳ್ಬೋದು. ಎನಿ ರೊಮ್ಯಾಂಟಿಕ್ ಆಂಗಲ್? ನೋ ನೋ ನೋ, ನಾಟ್ ಎಟ್ ಆಲ್, ನಾಟ್ ಎಟ್ ಆಲ್. ಒನ್, ಈಗಿನ ಕಾಲದಲ್ಲಿ ರೊಮ್ಯಾನ್ಸೇ ಇಲ್ಲ. ಏನೋ ಲೈಫಲ್ಲಿ ರೊಮ್ಯಾನ್ಸ್ ಇಲ್ಲ ಅಂತಿದ್ದೀರಾ? ಇಲ್ಲ, ಅಂದರೆ ಹಿಂದಿನ ಕಾಲದಲ್ಲಿ ಇತ್ತಲ್ಲ ಅದು ಫಾರ್ ಎವರ್ ನಿನ್ನ ಜೊತೆನೇ ಇರ್ತೀನಿ ಅಂತ, ಆದರೆ ರೊಮ್ಯಾನ್ಸ್ ಇಲ್ಲ. ಈಗೆಲ್ಲ ಹಿಂದಿನಲ್ಲಿ ಒಂದು ಇದಿದೆಯಲ್ಲ, ತೂ ನಹಿ ತೋ ಕೊಯ್ ಔರ್ ಸಹಿ ಅಂತ ಹೋಗಿದೆ.
ನೀನಿಲ್ಲ ಅಂದ್ರೆ ಇನ್ನೊಬ್ಳು, ನೀ ಇಲ್ಲ ಅಂದ್ರೆ ಇನ್ನೊಬ್ಳು ಆ ಥರ ಹೋಗಿದೆ. ಸೊ ಐ ಇಲ್ಲ, ನೀವು ಥಿಂಕ್ ಸರಿಯಾದ ಗಂಡಸನ್ನು ಮೀಟ್ ಮಾಡಿಲ್ಲ ಅಂತ ಅರ್ಥ ಅಷ್ಟೇ. ಯಾರು ಗೊತ್ತಾದ್ರೆ ನಂಗೆ ಇಂಟ್ರೊಡ್ಯೂಸ್ ಮಾಡಿ. ಅಲ್ಲ, ಅಂದ್ರೆ ನಿಮ್ಮ ಪ್ರಕಾರ ರೊಮ್ಯಾನ್ಸ್ ಅಂದ್ರೆ ಏನು? ಮೀನ್ ಒಬ್ಬ ಒಬ್ಬ ನೀವೇನು ನಿರೀಕ್ಷಿಸ್ತಿದ್ದೀರಿ? ಸಂಬಡಿ ಹೂಸ್ ದೇರ್ ವಿತ್ ಯು. ಅಂದರೆ ಈಗ ನಿಮ್ಮ ಲುಕ್ಸ್ ಆಗಲಿ ಸ್ಟೇಟಸ್ ಆಗಲಿ ಏನೂ ಕೇರ್ ಮಾಡಿದೆ, ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ಟು ರಿಯಲಿ ಕೇರ್ ಮಾಡುವಂಥವ್ರು ಯಾರು ಒಬ್ರು. ಈಗ ಬೇರೆ ಎಲ್ಲ ಟೆಂಪ್ರರಿ, ಯಾವುದು ಪರ್ಮನೆಂಟ್ ಅಲ್ಲ. ಈಗ ಆ ಥರ ಯಾರು ಹುಡುಗರು ಆ ಥರ ಯೋಚಿಸ್ತಾ ಇಲ್ವಾ? ಈ ಜನರೇಷನ್ ಆ ಥರ ಯಾರು ನನಗೆ ಸಿಕ್ಕಿಲ್ಲ. ನಿಮಗೂ ಸಿಕ್ಕಿಲ್ಲ ಈ ಥರ ಈಗಿನ ಕಾಲದ ಹುಡುಗರು ಯಾವ ಥರ ಯೋಚಿಸ್ತಿದ್ದಾರೆ? ದೇ ಜಸ್ಟ್ ವಾಂಟ್ ಟು you understand what I mean. ಹೌದಾ? ಇಲ್ಲ, ನೀವು ನೋಡಿದಂತ ಮೋಸ್ಟ್ ರೊಮ್ಯಾಂಟಿಕ್ ಕಪಲ್ ಎಲ್ಲರೂ ನೋಡಿರ್ತೀರಲ್ಲ ಅಟ್ಲೀಸ್ಟ್. ಅಂದ್ರೆ ದಟ್ಸ್ ವಾಟ್ ಐ ಸೆಡ್. ಆಗಿನ ಜನರೇಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಹುಡುಗಾಟ ಶೂಟಿಂಗ್ ಮಾಡ್ತಾ ಇದ್ವಿ ಮಂಗಳೂರು ಬೀಚ್ ಹತ್ರ. ಅಲ್ಲಿ ಲೈಟ್ ಹೌಸ್ ನೋಡ್ಕೊಳ್ಳೋಕೆ ಅಂತ ಒಂದು ಕಪಲ್ ನಾರ್ತ್ ಇಂದ ಬಂದಿದ್ರಂತೆ. ಅವರು 50-60 ವರ್ಷದ ಕಪಲ್ ಇರ್ಬೋದು. ಆಲ್ಮೋಸ್ಟ್ 30-40 ವರ್ಷದಿಂದ ಮ್ಯಾರೇಜ್ ಆಗಿದೆ. ಅವ್ರು ಬೀಚಲ್ಲಿ ಕೈ ಹಿಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರು. ಇವತ್ತಿಗೂ ಅವರು ವೈಫ್ ಮಿಸ್ಸಸ್ ಮಣ್ಣಲ್ಲಿ ಹಾರ್ಟ್ ಬರೆದು, ಹಾರ್ಟಲ್ಲಿ ಅವರಿಬ್ಬರ ಹೆಸರು ಬರೆದು, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು ನೋಡೋಕ್ಕೆ. ಐ ಮೀನ್ ಇಷ್ಟು ವರ್ಷ ಮದುವೆ ಆದಮೇಲೂ ಆ ರೊಮ್ಯಾನ್ಸ್ ಅನ್ನೋದು ಇನ್ನೂ ಇದೆ. ದಟ್ ಈಸ್ ಸಮಥಿಂಗ್ ದಟ್ಸ್ ಮಿಸ್ಸಿಂಗ್ ಇನ್ ಟುಡೇಸ್ ಟೈಮ್. ಯಾರಿಗೂ ಟೈಮ್ ಇಲ್ಲ, ಎಲ್ಲರೂ ಬ್ಯುಸಿ ಓಡ್ತಾ ಇದ್ದಾರೆ. ಆಗ ಯಾರು ರಿಲೇಷನ್ಶಿಪ್ ಸಿಕ್ಕಿದ್ರು ಇಲ್ಲಾಂದ್ರೆ ಇಲ್ಲ, ಆ ಥರ ಹೋಗಿದೆ. ಆ್ಯಂಡ್ ಆಲ್ಸೋ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ವರ್ಕಿಂಗ್ ರೈಟ್ ನೌ. ಕೆಲಸ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕ ಆಯ್ತಪ್ಪ, ನಾನು ಇವತ್ತು ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಮೈ ಕೆರಿಯರ್ ಅನ್ನೋ ತನಕ ಇನ್ನು ಮಿಕ್ಕಿದ ಡಿಸ್ಟ್ರಾಕ್ಷನ್ ಏನು ಬೇಡ. ಒನ್ ಮೋರ್ ಥಿಂಗ್, ನಾನು ಶೂಟಿಂಗಲ್ಲಿದ್ದ ನಿಮ್ಮ ಹತ್ರ ಮಾತಾಡ್ತಿದ್ದಾಗ ನಾವು ಈಗ ಔಟ್ಡೋರ್ಗೆ ಉಡುಪಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂತ ಹೇಳಿ ಮುಗಿಸಿಲ್ಲ. ಓ ಥ್ಯಾಂಕ್ ಯು ಅಂದ್ರಿ ನೀವು. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಇಲ್ಲ, ನಾನು ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ಬೋದು ಅಂದ್ರಿ. ನೀವು ದೇವಸ್ಥಾನಗಳೆಲ್ಲ ಶೂಟಿಂಗ್ ಹೋದಾಗಲ್ಲ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀರಾ? ಅಂದರೆ ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ಬೇರೆ ಟೈಮ್ನಲ್ಲಿ ಇಂಥ ಪವಿತ್ರ ಕ್ಷೇತ್ರಗಳಿಗೆ ಹೋಗುವಂಥ ಚಾನ್ಸ್ ತುಂಬ ಕಮ್ಮಿ ಸಿಗುತ್ತೆ. ಸೊ ನಾವು ತುಂಬ ಲಕ್ಕಿ ಆರ್ಟಿಸ್ಟ್ ಆಗಿ, ನಮಗೆ ತುಂಬ ಲೊಕೇಶನ್ಸ್ ಟ್ರಾವೆಲ್ ಮಾಡ್ತೀವಿ. ಸೊ ಅಲ್ಲಿ ಹೋದಾಗ್ಲೂ ನಾವು ಆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಲಿಲ್ಲ ಅಂದರೆ ಐ ಥಿಂಕ್ ಇಟ್ಸ್ ಅ ಬಿಗ್ ಲಾಸ್. ಸೊ ಐ ಆಮ್ ಅ ವೆರಿ ರಿಲಿಜಿಯಸ್ ಪರ್ಸನ್ ಆ್ಯಂಡ್ ಐ ಆಮ್ ವೆರಿ ಅಥೆಂಟಿಕ್ ಬಿಲೀವರ್ ಇನ್ ಗಾಡ್. ಸೊ ಆ್ಯಸ್ ಆ್ಯಂಡ್ ವೆನ್ ಪಾಸಿಬಲ್ ಎಲ್ಲೆಲ್ಲಿ ಪಾಸಿಬಲ್ ಆಗುತ್ತೋ ಆಗೆಲ್ಲ ಆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ. ಹೌದೇನು? ಅಂಡ್ ವಾಟ್ ಎಲ್ಸ್ ಡು ಯು ಬಿಲೀವ್ ಇನ್? ಬೇರೆ ಏನೆಲ್ಲ ನಂಬಿಕೆ ಇದೆ ನಿಮಗೆ ಇದರಲ್ಲಿ? ಜಾತಕ ಅಥವಾ ನ್ಯೂಮರಾಲಜಿ, ಅಸ್ಟ್ರಾಲಜಿ? ಐ ಡು ಎಲ್ಲದರಲ್ಲೂ ನಂಬ್ತೀರಾ? ಎಲ್ಲದರಲ್ಲೂ ನಂಬ್ತೀನಿ. ಬಿಕಾಸ್ ಇದಕ್ಕೆಲ್ಲ ನಮ್ಮದು ಹಿಂದೂ ಫಿಲಾಸಫಿನಲ್ಲಿ ಸಾವಿರಾರು ವರ್ಷಗಳ ಹಿಂದೆಯಿಂದ ಯು ಹ್ಯಾವ್ ಪ್ರಾಪರ್ ಪ್ರೂಫ್ ಇದೆಲ್ಲ ಅಥೆಂಟಿಕ್ ಅಂತ. ಇದೆಲ್ಲ ಕಟ್ಟುಕತೆನೂ ಅಲ್ಲ, ಮೇಕ್ ಬಿಲೀಫು ಅಲ್ಲ. ಸೊ ಈಗ ಕೆಲವರು ಯಾರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಪ್ರಾಬ್ಲಿ ದೇ ಹ್ಯಾವ್ ಬಿಕಮ್ ಮನಿ ಮೈಂಡೆಡ್, ದುಡ್ಡುಗೋಸ್ಕರ ಏನೇನೋ ಹೇಳ್ತಾರೆ. ಬಟ್ ನಿಜವಾಗ್ಲೂ ಆ ಸೈನ್ಸ್ನ ಸ್ಟಡಿ ಮಾಡಿ ಕರೆಕ್ಟಾಗಿ ಮಾತಾಡೋರು ತುಂಬ ಜನ ಇದ್ದಾರೆ. ಆ ಥರ ಯಾರು ಸಿಗಲಿ ಅಂತ ನಂಗೆ ತುಂಬ ಇಂಟ್ರೆಸ್ಟ್ ಇದೆ. ನಿಮ್ಗೆ ಆ ಥರ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಪರ್ಸನಲ್ ಆಗಿ ಯಾರೊಬ್ರು ಏನೋ ಹೇಳಿ ಅದು ನಿಜವಾಗ್ಲೂ ನಡೆದಿತ್ತಾರೋ? ಒಂದು ಘಟನೆ ಆಗಿತ್ತು. ಐ ವಾಸ್ ಇನ್ ದ US ಕಪಲ್ ಆಫ್ ಇಯರ್ಸ್ ಅಗೋ. ಅಲ್ಲಿ ಒಂದು ಡಿನ್ನರ್ ಪಾರ್ಟಿನಲ್ಲಿ ಒಬ್ಬರು, ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಸಡನ್ನಾಗಿ ಬಂದು ನಿಮ್ಮ ಲೈಫಲ್ಲಿ ನನಗೆ 7 ಮಿನಿಟ್ಸ್ ಕೊಡಿ, ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂದರು. ನಾನೇನೋ ಫ್ಲರ್ಟ್ ಮಾಡ್ತೀಯಾರೆ ನನ್ನ ಜೊತೆ ಅಂದ್ಕೊಂಡು ಆಯಿತು ನೆಕ್ಸ್ಟ್ ಟೈಮ್ ಯಾವಾಗಲೂ ನೋಡೋಣ ಅಂತ ಬಿಟ್ಬಿಟ್ಟಿದ್ದೆ. 2-3 ದಿನ ಆದಮೇಲೆ ಬೇರೆ ಎಲ್ಲೋ ಸಿಕ್ಕಿದಾಗ ಇನ್ನೂ ನೀವು ನಂಗೆ ಆ 7 ನಿಮಿಷ ಕೊಟ್ಟಿಲ್ಲ ಅಂತ ಅಂದರು. ಸರಿ ಬಾರಪ್ಪ ಅಂತ ಹೇಳಿಬಿಟ್ಟು ಅಲ್ಲೇ ಪಕ್ಕದಲ್ಲಿ ಡೈನಿಂಗ್ ಟೇಬಲ್ನಲ್ಲಿ ಕೂತ್ಕೊಂಡು ಮಾತಾಡಿ ಅಂತ ಹೇಳಿದೆ. ಅವರು ನನಗೆ ಕರೆಕ್ಟಾಗಿ ನನ್ನ ಲೈಫ್ನಲ್ಲಿ ಯಾವ ಡೇಟು, ಯಾವ ವರ್ಷ ನಾನು ಏನು ಮಾಡಿದೆ ಅದೆಲ್ಲ ಕರೆಕ್ಟಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲ, ನೀವು ಪಾಪ್ಯುಲರ್ ಪರ್ಸನ್, ಎಲ್ಲರೂ ಗೊತ್ತೇ ಇರುತ್ತೆ. ಇಲ್ಲ, ಅವ್ರಿಗೆ ಗೊತ್ತಿರಲಿಲ್ಲ. ಅವರು ಕರ್ನಾಟಕದವರಲ್ಲ, ಅವ್ರಿಗೆ ನನ್ನ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅಂದರೆ ನ್ಯೂಸ್ ಪೇಪರ್ನಲ್ಲಿ ಬರೋವಂಥ ವಿಷಯ ಅಲ್ಲ, ಈವನ್ ಸರ್ಟನ್ ಪರ್ಸನಲ್ ಇನ್ಸಿಡೆನ್ಸಸ್ ಸಮಥಿಂಗ್ ಲೈಕ್ ದ್ಯಾಟ್. ಅದು ನನಗೆ ಎಷ್ಟು ಐ ಗಾಟ್ ಫ್ರೀಕ್ಡ್ ಔಟ್ ಮ್ಯಾನ್. ಅದಾದಮೇಲೆ ನಾನು ಅವ್ರದ್ದು ಜಾಸ್ತಿ ಕೇಳಕ್ಕೆ ಹೋಗಲಿಲ್ಲ. ಎಷ್ಟು ಕರೆಕ್ಟಾಗಿ ಹೇಳಿದ್ರು ಅಂದರೆ, ನಿಮಗೆ ಬೇಕು ಅಂದರೆ ನಾನು ನಿಮಗೆ ವೀಕ್ ಟು ವೀಕ್ ಬ್ರೇಕ್ ಡೌನ್ ಕೊಡ್ತೀನಿ ಅಂತಲೂ ಹೇಳಿದರು. ಆ್ಯಂಡ್ ಅದಾದಮೇಲೆ ನನಗೆ ಅವ್ರ ಹತ್ರ ಕಾಂಟ್ಯಾಕ್ಟೇ ಇಲ್ಲ. ಅವ್ರು ಯಾರು ಅಂತಲೂ ಗೊತ್ತಿಲ್ಲ, ಅವ್ರು ಎಲ್ಲಿಂದ ಬಂದರು ಅಂತ ಗೊತ್ತಿಲ್ಲ. ಸೊ ಇಟ್ ವಾಸ್ ಅ ವೆರಿ ಇರಿ ಇನ್ಸಿಡೆಂಟ್. ಸೊ ನನಗೆ ಅದ್ರಲ್ಲಿ ನಂಬಿಕೆ ಇದೆ, ಬಟ್ ಕರೆಕ್ಟ್ ಪರ್ಸನ್ ಸಿಗಬೇಕಷ್ಟೇ. ಅಂದರೆ ಈ ವಿಧಿ, ಡೆಸ್ಟಿನಿ ಎಲ್ಲ ತುಂಬ ನಂಬ್ತೀರಾ? ತುಂಬ ದೇವ್ರ ಇಚ್ಛೆ ಇಲ್ಲದೆ ಒಂದು ಹುಲ್ ಕಡ್ಡಿನೂ ಅಲ್ಲಾಡಲ್ಲ ಅನ್ನೋದು ನನ್ನ ಬಿಲೀಫ್ ಅದು. ಸೊ ವಾಟ್ ಎವರ್ ಹ್ಯಾಪನ್ಸ್, ಗುಡ್ ಬ್ಯಾಡ್ ವರ್ಸ್ ಎನಿಥಿಂಗ್, ಇಟ್ಸ್ ಆಲ್ ಬಿಕಾಸ್ ನೀವು ಮೊದಲೇ ಬರೆದಿಟ್ಬಿಟ್ಟಿದ್ದಾರೆ ಅನ್ನೋದು ನಿಮ್ಮ ನಂಬಿಕೆ? ಎಲ್ಲ ಹೇಗೆ ನಡಿಬೇಕು ಹಾಗೆ ನಡೆಯುತ್ತೆ. ಈ ಕ್ಷಣ ನಾನು ಇಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ ಅನ್ನೋದು ಆಲ್ರೆಡಿ ಇಟ್ಸ್ ಬಿಕಾಸ್ ಗಾಡ್ ವಾಂಟ್ಸ್ ಇಟ್ ಟು ಹ್ಯಾಪನ್. ಇಲ್ಲ ಅಂದರೆ ಆಗ್ತಾ ಇರಲಿಲ್ಲ. ಜಿಂಕೆ ಮರಿ ರೇಖಾ ಜೊತೆ ಮಾತುಕತೆಯಲ್ಲಿ ಪ್ರೀತಿಯಿಂದ ರಮೇಶ್ ಮುಂದುವರಿಯುತ್ತೆ. ಮುಂದಿನ ಭಾಗದಲ್ಲಿ ಇನ್ನೊಬ್ಬರು ತುಂಬ ರೇಖಾ ಅವ್ರ ಜೊತೆ ಹಲವು ಫಿಲ್ಮ್ಸ್ ಆ್ಯಕ್ಟ್ ಮಾಡಿರೋ ವ್ಯಕ್ತಿ ನಮ್ಮ ಜೊತೆ ಸೇರ್ತಾರೆ. ಕಾಯ್ತಿರಿ, ಆಫ್ಟರ್ ದಿ ಬ್ರೇಕ್.
ಕಾರ್ಯಕ್ರಮದಲ್ಲಿ ಸ್ವಾಗತ. ಪ್ರೀತಿಯಿಂದ ರಮೇಶ್ ಅಲ್ಲಿ ರೇಖಾ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಈ ಓಡ್ತಿರೋ ಜಿಂಕೆನ ಓಡಿಸಿದವ್ರು ಬರ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ದಿ ಆನ್ ಅಂಡ್ ಓನ್ಲಿ ಅನಿರುದ್ಧ್. ಎಸ್ ಸರ್. ತುಂಬಾ ಓಡಿಸ್ತಾ ಇದ್ರಾ? ಎಲ್ಲ ಸೇರ್ಕೊಂಡು ಆ ಜಿಂಕೆ ಮರಿ ಓಡ್ತಾ ಇದೆ ನೋಡ್ಲವಾಗ ಶುರು ಆಗಿದ್ದು. ಸೊ ಓಡಿಸಿ ಗುಡ್, ಅದರಿಂದಾನೇ ಸಣ್ಣಾಗಿದ್ದೀನಿ. ತುಂಬಾ ಫಿಲ್ಮ್ಸ್ ಮಾಡಿದಿರಿ ಜೊತೆಗೆಲ್ಲ? ಮೂರು. ಯಾವ್ದು ಮಾಡಿದ್ವಿ ನಾವು? ಚಿತ್ರ, ತುಂಟಾಟ, ನಂತರ ತಮಾಷೆಗಾಗಿ. ಸೊ ಅನಿ ಅಂತ ತಕ್ಷಣ ಏನು ಫಸ್ಟ್ ನಿಮ್ ಥಾಟ್ ಏನು ಬರುತ್ತೆ? ವಾಟ್ ಯು ಥಿಂಕ್ ಆಫ್ ಅನಿ? ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಅಂದರೆ ನಾನು ತುಂಬ ಕ್ಲೀಶೇಡಾಗಿ ಆನ್ಸರ್ ಮಾಡ್ತಾ ಇಲ್ಲ, ನಿಜವಾಗ್ಲೂ ತುಂಬಾ ಒಳ್ಳೆ ರೈಟ್ ಫ್ರಮ್ ಚಿತ್ರ ಇಂದ ಹಿಡಿದು ಇವತ್ತು ತನಕ ಬೈ ದ ಗ್ರೇಸ್ ಆಫ್ ಗಾಡ್ ಏನೂ ಚೇಂಜ್ ಆಗಿಲ್ಲ. ವೆರಿ ಹಂಬಲ್, ವೆರಿ ಡೌನ್ ಟು ಅರ್ತ್, ಏನು ಅಹಂಕಾರ ಅನ್ನೋದಿಲ್ಲ, ಇದೆಲ್ಲ ವೆರಿ ಅಂಡರ್ಸ್ಟ್ಯಾಂಡಿಂಗ್. ಇಟ್ ಗೋ ಆನ್ ಅಂಡ್ ಆನ್. ವೆರಿ ಪ್ರತಿಭೆ ಇರೋರಿಗೆ ಈ ತರ ಒಂದು ಗುಣ ಇರೋ ತುಂಬಾ ಅಪರೂಪ. ತುಂಬಾ ರೇರ್. ಎಸ್ ಸರ್, ತಮ್ಮ ಅಭಿಪ್ರಾಯ ನಮ್ಮ ರೇಖಾಜಿ ಬಗ್ಗೆ? ಹ್ಯಾಪಿ. ರೇಖಾ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಓಕೆ, ಐ ವೋಂಟ್ ಲುಕ್ ಎಟ್ ಯು. ಸರ್ ಭಾಳ ಒಳ್ಳೆ ಹುಡುಗಿ ಸರ್, ಭಾಳ ನನಗೆ, ನಾನು ಯಾವತ್ತೂ ಹೇಳ್ತಾ ಇದ್ದೇನೆ ಮ್ಯೂಚುವಲ್ ಅಡ್ಮಿರೇಷನ್ ಸೊಸೈಟಿ. ಅಡ್ಮಿರೇಷನ್ ನಿಜವಾಗ್ಲು, ಬಿಕಾಸ್ ಅದು ನಿಜ, ಸತ್ಯಾಂಶ. ಯಾಕಂತಂದರೆ ಭಾಳ ಒಳ್ಳೆ ಹುಡುಗಿ, ಭಾಳ ಒಳ್ಳೆ ಫ್ರೆಂಡ್ ನನಗೆ. ಆಮೇಲೆ ಫಸ್ಟ್ ಸಿನಿಮಾಯಿಂದನೇ ತುಂಬ ಜಗಳ ಕೂಡ ಆಡ್ತೀವಿ, ಬೇಜಾನ್ ಜಗಳ ಆಡ್ತೀವಿ. ಜಗಳ ಆಡ್ತೀರಾ? ಬೇಜಾನ್ ಜಗಳ ಆಡ್ತೀರಾ? ಬೇಜಾನ್ ಬೆಜ್ಜಾನ್ ಬೆಜ್ಜಾನ್. ಯಾವಾಗ ಬೆಜ್ಜಾನ್ ಜಗಳ ಆಡಿದ್ದು ಒಂದು ಸನ್ನಿವೇಶ ಹೇಳಿ, ಆಮೇಲೆ ಮುಂದುವರಿಸ್ತೀನಿ. ತಮಾಷೆಗಾಗಿ ಟೈಮಲ್ಲಿ ಏನು ವಿಷಯನೋ ನನಗೆ ಅಷ್ಟೊಂದು ಜ್ಞಾಪಕ ಇಲ್ಲ. ಬಟ್ ನಾವು ಯಾರೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಲಂಚ್ ಇರಲಿಲ್ಲ, ಸಿಕ್ಕಾಪಟ್ಟೆ ಸೆಕೆ ಬೇರೆ. 3 ಗಂಟೆ ಒಳಗೆ 3 ಗಂಟೆ ಏನೋ 4 ಗಂಟೆಗೇನೋ ಫ್ಲೈಟು, 3 ಗಂಟೆವರೆಗೂ ನಾವು ಇನ್ನೂ ಶೂಟಿಂಗ್ ಮಾಡ್ತಾನೆ ಇದ್ದೀವಿ ಬ್ಯಾಂಕಾಕಲ್ಲಿ. ಸೊ ಆ ಟೈಮಲ್ಲಿ ಏನಾಯಿತೋ ಏನೋ ಐ ಡೋಂಟ್ ನೋ, ನಾ ಕೋಪ ಮಾಡಿ ಜಗಳ ಮಾಡೋದು ಆಯಿತು. ಬಟ್ ಶಾರ್ಟ್ ಆದ ತಕ್ಷಣ ವೇರ್ ಅಗೇನ್ ಫ್ರೆಂಡ್ಸ್. ಎಕ್ಸಾಕ್ಟ್ಲಿ, ಅದೇ ಫ್ರೆಂಡ್ಶಿಪ್ ಅಲ್ಲ. ಅಂದ್ರೆ ಇಫ್ ಇಟ್ಸ್ ಅ ಬೆಡ್ ಆಫ್ ರೋಸಸ್ ದೇರ್ ಇಸ್ ಸಮಥಿಂಗ್ ಫಿಶಿ ಓವರ್ ದೇರ್ ಅಲ್ಲ? ಹಾ. ಸೊ ಅಲ್ಲಲ್ಲಿ ಮುಳ್ಳು ವಿ ಆರ್ ಪರ್ಫೆಕ್ಟ್ ಫ್ರೆಂಡ್ಸ್, ವಿ ಆರ್ ಪರ್ಫೆಕ್ಟ್ ಫ್ರೆಂಡ್ಸ್, ವಿ ಆರ್ ಪರ್ಫೆಕ್ಟ್ ಫ್ರೆಂಡ್ಸ್. ಅಂತಂದರೆ ಇವಾಗ ಫ್ರೆಂಡ್ ಅಂತ ಎಷ್ಟೋ ಸಲ ನಾವು ಹೇಳ್ತೀವಿ, ಬಟ್ ತುಂಬ ಅದು ಬೆಡ್ ಆಫ್ ರೋಸಸ್ ಅಂತ ಹೇಳಿದ್ರಲ್ಲ, ಅದೇ ಥರನೂ ಬರೀ ಮುದ್ದು ಬರೀ ಸ್ವೀಟಾಗಿ ಮಾತಾಡಿದ್ರೆ ಅದು ಅಷ್ಟೊಂದು ಫ್ರೆಂಡ್ಶಿಪ್ ಇದೆಯೋ ಇಲ್ವೋ ಅನ್ನೋ ಥರ ಒಂದು ಸಹಾಯ ವಿಷಯಗಳನ್ನ ಹೇಳಬೇಕು. ಹಾಂ, ಬಟ್ ಇವ್ರ ವಿಷಯದಲ್ಲಿ ನಿಜವಾಗ್ಲೂ ಒಳ್ಳೆ ಫ್ರೆಂಡ್ ನನಗೆ. ಬಟ್ ನಾನು ನಿಮ್ಮಿಬ್ಬರ ಹತ್ರ ವರ್ಕ್ ಮಾಡಿದ್ದೀನಿ. ಅವ್ರ ಜೊತೆ ರಾಮಾಶ್ರಮ ಮಾಡಿದ್ರು, ಸತ್ಯವಾನ್ ಸಾವಿತ್ರಿ ಮಾಡಿದ್ರು, ಈಗ ನೀವು ಆಕ್ಸಿಡೆಂಟ್ ಮಾಡ್ತಾ ಇದ್ದೀರಾ. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ತುಂಬ ದೊಡ್ಡ ಡಿಫ್ರೆನ್ಸ್ ಇದೆ. ಯಾ, ಈಗ ಫಾರ್ ಇನ್ಸ್ಟೆನ್ಸ್ ಈಗ ತಾನೇ ಇವ್ರು ಹೇಳ್ತಾ ಇದ್ರು, ಅಂದರೆ ಶಿ ಬಿಲೀವ್ಸ್ ಇನ್ ಡೆಸ್ಟಿನಿ, ವಿಧಿ, ಹಣೆ ಬರಹ ತುಂಬ ನಂಬ್ತಾರೆ. ಬಟ್ ನಿಮ್ಮ ನೇಚರ್ ಹತ್ರ ಇಲ್ಲ ಅನ್ಸುತ್ತೆ ನನಗೇನು. ನೀವು ತುಂಬ ಕಾಯಕವೇ ಕೈಲಾಸ ಟೈಪ್ ಅಲ್ವಾ? ಹೌದು, ಭಾಳನೇ ಆ ಥರ ಇದೆ. ಯಾಕಂತಂದರೆ ಡೆಸ್ಟಿನಿ ಬಿಕಾಸ್ ಐ ವಾಸ್ ಡೆಸ್ಟಿನ್ ಟು ಕಮ್ ಹಿಯರ್ ಬೆಂಗಳೂರಿಗೆ. ನಾನು ಇಟ್ ವಾಸ್ ಅ ಡೆಸ್ಟಿನಿ. ಬಟ್ ನಾನು ಪ್ರಯತ್ನನೂ ಪಟ್ಟಿದ್ದೀನಿ. ಸೊ ಆ ಪ್ರಯತ್ನ ಕೂಡ ತುಂಬ ಮುಖ್ಯ. ನಾನು ನಂಬೋದೇನು ಅಂತಂದರೆ ದೇವರು ಅಥವಾ ಡೆಸ್ಟಿನಿ ಏನೇ ಇದ್ರೂ ದೇವ್ರ ಆಶೀರ್ವಾದ ಮಾಡ್ತಾನೆ. ಯಾರಿಗೆ? ನಾವು ಪ್ರಯತ್ನ ಪಟ್ಟವ್ರಿಗೆ ಮಾತ್ರ ಆಶೀರ್ವಾದ ಮಾಡ್ತಾನೆ. ಪ್ರಯತ್ನ ಪಡದೆ ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಡೆಸ್ಟಿನಿ ಟೈಮ್ ಬರುತ್ತೆ ಅಂತಂದರೆ ಅದು ಯಾವತ್ತೂ ಆಗಲ್ಲ. ನಾವು ಪ್ರಯತ್ನ ಪಡಲೇಬೇಕು. ಅದಕ್ಕೆ ಒಂದಿನ ನಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಇದು ನನ್ನ ಒಂದು ನಂಬಿಕೆ, ನನ್ನ ಬಿಲೀಫು. ಏನು ಅಂತಂದರೆ ಎಷ್ಟೋ ಸಲ ಹಣೆ ಬರಹ ಅದು ದೇವರು ಬರ್ದಿದ್ದಾನೆ. ಒಂದು ಕತೆ ಕೂಡ ನಾನು ಹೇಳಿದ್ದೆ ಅವ್ರಿಗೆ, ಒಂದು ದೊಡ್ಡ ಕತೆ ಇದೆ, ಹೇಳೋಕ್ಕಾಗ ಶಾರ್ಟಾಗಿ ಹೇಳಿದ್ರೆ, ಓಕೆ, ಇಬ್ಬರು ಫ್ರೆಂಡ್ಸು ಹಳ್ಳಿಯಿಂದ ಊರಿಗೆ ಹೋಗ್ತಾ ಇರ್ತಾರೆ. ಪಟ್ಟಣಕ್ಕೆ ಹೋಗ್ಬಿಟ್ಟು ಏನೋ ಸಂಪಾದನೆ ಮಾಡಬೇಕು ಅಂತ ಹೋಗ್ತಾ ಇರ್ತಾರೆ. ದಾರಿಯಲ್ಲಿ ಒಂದು ಹಕ್ಕಿ ಬಿದ್ದಿರುತ್ತೆ, ಹಕ್ಕಿಗೇನೋ ಗಾಯ ಆಗಿರುತ್ತೆ. ಸೊ ಒಬ್ಬ ಫ್ರೆಂಡ್ ಬಂದುಬಿಟ್ಟು ಅದಕ್ಕೇನೋ ಉಪಚಾರ ಮಾಡ್ತಾನೆ. ಇನ್ನೊಬ್ಬ ಫ್ರೆಂಡ್ ಬಿಟ್ಟು ನನಗೆ ಟೈಮ್ ಇಲ್ಲ, ನಾನು ಹೋಗಬೇಕು, ನಾನು ಸಂಪಾದನೆ ಮಾಡಬೇಕು, ಟೈಮ್ ಆಗ್ತಿದೆ ಅಂತಂದ್ಬಿಟ್ಟು ಅವ್ನು ಮುಂದೆ ಹೋಗ್ಬಿಡ್ತಾನೆ. ಇವನು ಉಪಚಾರ ಮಾಡಿದನು, ಎಲ್ಲ ಆಯಿತು, ಅದು ಹಕ್ಕಿ ಹಾರು ಹೋಗುತ್ತೆ, ಎಲ್ಲ ಆಯಿತು. ಅವನು ಮುಂದೆ ಹೋದವನು ಎಲ್ಲ ಫುಲ್ಲು ಜೋರಾಗಿ ಕಿರಿಸ್ತಾನೆ. ಬಾ ಇಲ್ಲಿ, ನನಗೇನು ಸಿಕ್ಕಿದೆ ನೋಡಿ ನನಗೇನು ಸಿಕ್ಕಿದೆ. ನೋಡಿದ್ರೆ ಅವನು ಸಿಕ್ಕಿದೆ ಅಂತ ಅಂದ್ಬಿಟ್ಟು ಕರಿತಾನೆ. ಇವನು ಹೋಗೋಷ್ಟರಲ್ಲಿ ಇವನು ಒಂದು ಗಾಜಿಂದು ಒಂದು ಪೀಸ್ ಆಫ್ ಗ್ಲಾಸ್ ಒಂದು ಚುಚ್ಚುತ್ತೆ ನಿಮಗೆ, ಯಾರಿಗೆ? ಸೆಕೆಂಡ್ ಫ್ರೆಂಡ್ಗೆ, ಯಾರು ಹಕ್ಕಿಗೆ ಇದು ಮಾಡಿರ್ತಾನೆ. ಫುಲ್ ಬ್ಲಡ್ ಬರ್ತಾ ಇರುತ್ತೆ, ಅದು ಇದು. ಆಮೇಲೆ ಹಾಗೆ ಕುಂತ್ಕೊಂಡು ನೋಡಿದ್ರೆ ಅವ್ನಿಗೆ ಫುಲ್ಲು ಒಂದು ಪಾಟಲ್ಲಿ ಫುಲ್ಲು ಒಂದು ಗೋಲ್ಡ್ ಕಾಯಿನ್ ಸಿಕ್ಕಿರುತ್ತೆ ಅವನಿಗೆ, ಇನ್ನೊಬ್ಬನ ಫ್ರೆಂಡ್ಸ್ಗೆ. ಸೊ ಇನ್ನು ದೇವ್ರು ಕೇಳ್ತಾನೆ, ನಾನು ಒಂದು ಒಳ್ಳೆ ಕೆಲಸ ಮಾಡಿದೆ, ನನಗೆ ಈ ಥರ ನೀನು ಶಿಕ್ಷೆ ಕೊಟ್ಟೆ, ಅವ್ನು ಏನು ಕೇಳ್ದೇನೆ ಹಾಗೆ ಹೋಗ್ತಾ ಇದ್ದಾನೆ, ಅವ್ನಿಗೆ ಆ ಥರ ಒಂದು ಫುಲ್ ಗೋಲ್ಡ್ ಕಾಯಿನ್ ಸಿಕ್ಕಿದೆ, ಏನು ನಿನ್ನ ನ್ಯಾಯ ಅಂತಂದ್ಬಿಟ್ಟು ಕೇಳ್ತಾನೆ. ಸೊ ಆ ಟೈಮಲ್ಲಿ ದೇವರು ಪ್ರತ್ಯಕ್ಷ ಆಗಿಬಿಟ್ಟು ದೇವ್ರು ಏನು ಹೇಳ್ತಾನೆ ಅಂತಂದರೆ, ಅವನ ಭಾಗ್ಯದಲ್ಲಿ ಅವನು ರಾಜ ಆಗಬೇಕು, ಆ ಗಳಿಗೆಯಲ್ಲಿ ರಾಜ ಆಗಬೇಕು ಅನ್ನೋ ಒಂದು ಅವನ ಹಣೆ ಬರ ಇತ್ತು. ಬಟ್ ಅವ್ನು ಒಳ್ಳೆ ಕೆಲಸ ಮಾಡಿಲ್ಲ. ಸೊ ಅವ್ನು ಬರೀ ಅಷ್ಟೇ ಸಿಕ್ತು. ನಿನ್ನ ಗಳಿಗೆಯಲ್ಲಿ ನೀನು ಸಾಯಬೇಕು ಅಂತ ಇತ್ತು.
ಬಟ್ ನೀನು ಒಳ್ಳೆ ಕೆಲಸ ಮಾಡಿದೆ, ಸೊ ನಿನಗೆ ಇಷ್ಟೇ ಶಿಕ್ಷೆ ಆಯಿತು. ಸೊ ಆ ಥರ ಇಟ್ ಡಿಪೆಂಡ್ಸ್ ಆನ್ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದೇ ಆಗುತ್ತೆ. ಗೊತ್ತಾ, ನಾವು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ದೇವ್ರು ಬರ್ದಿರ್ತಾರೆ. ನಮ್ಮ ಹಣೆನಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಬರ್ದಿದ್ರೆ ಅದಕ್ಕೆ ಅವನು ಪಕ್ಷಿಗೆ ಹೆಲ್ಪ್ ಮಾಡ್ದ. ಇನ್ನೊಬ್ಬ ಅವ್ನ ಹಣೆ ಬಾರದಲ್ಲಿ ಇರಲಿಲ್ಲ ಅವ್ನು ಹೆಲ್ಪ್ ಮಾಡಬೇಕು ಅಂತ, ಅದಕ್ಕೆ ಅವ್ನು ಅಷ್ಟಕ್ಕೆ ಮಾಡ್ದ. ಸೊ ಅವ್ರವ್ರ ಪ್ರಾರಬ್ಧ ಏನಿರುತ್ತೆ, ಅವ್ರವ್ರದ್ದು ಕರ್ಮ ಏನಿರುತ್ತೆ, ಅದ್ರ ಮೇಲೆ ಅವ್ರದ್ದೆಲ್ಲ ಬರ್ದು ರೆಡಿ ಆಗಿರುತ್ತೆ, ಅದ್ರ ಪ್ರಕಾರ ಅವ್ರ ಕಾರ್ಯಗಳು ನಡೀತಾ ಹೋಗುತ್ತೆ ಅಂತ. ಅದಕ್ಕೂ ನನಗೂ ನನ್ನ ಥೇರಿನೂ ಇದೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ ರಾಕ್ಷಸನೂ ಇರ್ತಾನೆ, ದೇವರು ಇರ್ತಾನೆ. ನಾವು ಏನು ಮಾಡಬೇಕು ಅದು ನಮಗೇನೆ ಬಿಟ್ಟಿದ್ದು. ದೇವರು ಬಿಡ್ತಾನೆ, ನೀನು ಮಾಡ್ಕಣಯ್ಯ, ಎಲ್ಲ ನಾನೇ ಮಾಡ್ಬೇಕಾ, ನೀನು ಮಾಡು. ಹೌದು ಅಲ್ವಾ? ಸೊ ಇಟ್ ಡಿಪೆಂಡ್ಸ್ ಆನ್ ಅಸ್, ನಾವು ಯಾವ ಪಾತ್ನ ನಾವು ಅದನ್ನ ಸಿಲೆಕ್ಟ್ ಮಾಡ್ತೀವಿ. ಇಂಡಿವಿಜುವಲ್ ಒಪಿನಿಯನ್ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಕೂಡ ಬೇರೆ ಬೇರೆ ಅಭಿಪ್ರಾಯಗಳು ಇರಕ್ಕೆ ಸಾಧ್ಯ ಅಂತ ಇನ್ನೊಂದು ವಿಷಯ ಹೇಳಿದ್ರು ಮೇಡಮ್. ಲೈಫಲ್ಲಿ ರೊಮ್ಯಾನ್ಸ್ ಇಲ್ವಂತೀರಿ, ಇದು ನಂಬಕ್ಕಾಗುತ್ತೆ ನಿಮಗೆ? ಸರ್ Sir, I romance with everybody, sir. I romance with everybody, everyone, everything. I romance with this class. I romance with this set. Beautiful set, ಭಾಳ ಚೆನ್ನಾಗಿದೆ. ಕ್ಯಾಮ್ರಾಮನ್ ಎಲ್ಲ ನಮ್ಮ ಇಡೀ ತಂಡಕ್ಕೆ I romance with everybody. ಪ್ರತಿಯೊಂದು ಚೆನ್ನಾಗಿ ಅಂದ್ರೆ ಎಲ್ಲರಲ್ಲೂ ದೇವರಿದೆ ಅಂತ ಕೂಡ ಹೇಳ್ತಾರೆ ಕೆಲವೊಮ್ಮೆ, ಅಲ್ವಾ ಸರ್? ನಾನು ಎಲ್ಲ ಹೇಳ್ತೀನಿ, ಪ್ರತಿಯೊಬ್ಬ ಮನುಷ್ಯನೂ ನೀವು ದೇವರು, ಇವರು ದೇವರು. ಇಂಡಿವಿಜುವಲ್ ಬಿಲೀಫ್. ಯು ಆರ್ ಮೇಡ್ ಲೈಕ್ ದಟ್, ಐ ಆಮ್ ಮೇಡ್ ಲೈಕ್ ದಿಸ್. ಸೊ ವಿ ಬಿಲೀವ್ ಇನ್ आवर ಓನ್. ನಾನು ಇವರು ತಪ್ಪು ಅಂತ ಹೇಳ್ತಿಲ್ಲ, ನಾನು ಈ ತರ ಇದ್ದೀನಿ ಅಂತ ಹೇಳ್ತೀನಿ. Fair enough. I understand. ಬಟ್ ಲೈಫ್ ಅಲ್ಲಿ ರೊಮ್ಯಾನ್ಸ್ ಇಲ್ಲ ಅಂತ ಒಂದು ಚಿಕ್ಕ ಇಷ್ಟು ಸುಂದರವಾದ ಹುಡುಗಿ ಹೇಳಿದ್ರೆ ನಮ್ಮತ್ತ ಗಂಡಸರು ಬೇಜಾರಾಗಲ್ಲ? ಬಹಳ ಬೇಜಾರಾಗುತ್ತೆ. ರೊಮ್ಯಾನ್ಸ್ ಇಲ್ವಂತೆ, ಇಂಟ್ರೊಡ್ಯೂಸ್ ಮಾಡಿ. ರೊಮ್ಯಾನ್ಸ್ ಮಾಡೋ ಹುಡುಗರು ಇಲ್ವಂತೆ. ಸರ್ ನಾನಂತೂ ಫುಲ್ಲು ನೀವು ನೋಡಬೇಕು, ರೊಮ್ಯಾನ್ಸ್ ನೀವು ನೋಡಬೇಕು ಅಂದ್ರೆ ಯಾರು ಸಿಗ್ಬೇಕಾ? ಲೈಲಾ को देखना है तो मजनू की आंखों से देखो. अभी मजनू मिलेगा तो देखेंगे ना. ಮಾತುಕತೆಯಲ್ಲಿ ಅನಿ ಮತ್ತು ರೇಖಾ ಜೊತೆ ಪ್ರೀತಿಯಿಂದ ರಮೇಶ್. ಒಂದು ಸಣ್ಣ ಬ್ರೇಕ್, ಮತ್ತೆ ಮೀಟ್ ಮಾಡೋಣ. ಮರಳಿ ಸ್ವಾಗತ. ತುಂಟಾಟ, ಹುಡುಗಾಟ, ಚೆಲ್ಲಾಟದ ಹುಡುಗಿ ರೇಖಾ, ನಲಿನುರಿತ ಅನಿರುದ್ಧ ಅವರಿದ್ದಾರೆ ಮಾತುಕತೆಯಲ್ಲಿ ಪ್ರೀತಿಯಿಂದ ರಮೇಶ್. ಓಕೆ, ಲೆಟ್ಸ್ ಗೋ. ಫಸ್ಟ್ ಚಿತ್ರ, ಇಬ್ಬರು ಜೊತೆಗೆ ಚಿತ್ರ ಮೂಲಕ ಬಂದ್ರಿ. ಅನಿ, ನಾನು ಚಿತ್ರ ನೋಡಿದ ತಕ್ಷಣ ನನಗೆ ಅನಿಸಿದ್ದು, ನಿಮ್ಮನ್ನು ನೋಟಿಸ್ ಮಾಡಿದೆ, ಯಾರೋ ಹುಡುಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ನಾನು ವಿಷ್ಣುವರ್ಧನ್ ಅವ್ರಿಗೆ ಹೇಳಿದ್ದೆ, ಸರ್ ಒಬ್ಬ ಹುಡುಗ ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ನೋಡೋಕ್ಕೂ ಚೆನ್ನಾಗಿದ್ದಾರೆ, ತುಂಬ ಒಳ್ಳೆ ಫ್ಯೂಚರ್ ಇದೆ ಅವ್ರಿಗೆ ಅಂತ. ಆ ಟೈಮ್ ನನಗೆ ಗೊತ್ತೇ ಇರಲಿಲ್ಲ ನೀವು ಅಲ್ಲೇ ಅಲ್ಲಿನಾಗ ಬರ್ತೀರಿ ಅವ್ರ ಮನೆಗೆ ಅಂತ. ಮತ್ತೆ ಅಲ್ಲಿ ಮೀಟ್ ಮಾಡಿದ್ವಿ. ಥ್ಯಾಂಕ್ ಯು. ವಿಷ್ಣುಜಿ ಅವ್ರನ್ನ ಮೀಟ್ ಮಾಡಿದಾಗ ಫಸ್ಟ್ ವಿಷ್ಣುಜಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿದಾಗಲೋ ಅವ್ರ ರಿಯಾಕ್ಷನ್ ಹೇಗಿದೆ? ಭಾಳ ಖುಷಿ ಆಯ್ತು ಆ್ಯಕ್ಚುಲಿ. ನಂದು ಅಂದರೆ ಆ ಟೈಮಲ್ಲಿ ಹೈವದನ ನಾಟಕ ನೋಡಿದ್ರು. ಆ ಟೈಮಲ್ಲಿ ನಾನು ಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಯಾರು ಅಂತಲೇ ಗೊತ್ತಿರಲಿಲ್ಲ. ಬಟ್ ನಾಟಕ ನೋಡಿ, ನನ್ನ ಪರ್ಫಾರ್ಮೆನ್ಸ್ ನೋಡಿ ತುಂಬಾ ಇಷ್ಟಪಟ್ಟರು. ಅವ್ರು ಹೇಳಿದ್ರು, ನಾಟಕ ನಾನು ಶಂಕರ್ನಾಗ್ ಅವ್ರ ನಾಟಕ ನೋಡಿದ್ದೀನಿ, ಅವ್ರ ಜ್ಞಾಪಕ ಬಂತು ನನಗೆ ಅಂತ. ಸೊ ಇಟ್ ವಾಸ್ ಅ ಗ್ರೇಟ್ ನನಗೆ ಒಂದು ಕಾಂಪ್ಲಿಮೆಂಟ್, ಅದು ಭಾಳ ಒಳ್ಳೆ ಕಾಂಪ್ಲಿಮೆಂಟ್. ಅದೇ ಥರ ಅನಂತ್ನಾಗ್ ಅವ್ರ ರೋಲ್ ಇವರು ಬ್ಯಾರಿಸ್ಟರ್ ನಾಟಕದಲ್ಲಿ ಮಾಡಿದ್ದಾರೆ. ನಾನು ನೋಡಿ ತುಂಬ ಇಷ್ಟ ಆಯ್ತು ನನಗೆ. ನಾನು ರಾಮಾಶ್ಯಾಮ ಬಾಮಲ್ ಅವ್ರನ್ನ ಕ್ಯಾಸ್ಟ್ ಮಾಡೋಕ್ಕೆ ಮೇನ್ ಕಾರಣ ಅವರು ನಾಟಕದಲ್ಲಿ ಅವ್ರು ಮಾಡಿದಂಥ ಅಭಿನಯ. ಈಸ್ ವಂಡರ್ಫುಲ್ ಇನ್ ಥಿಯೇಟರ್. ತುಂಬ ಒಳ್ಳೆ ಪಾತ್ರ ಈ ಸಿನಿಮಾ ಟು. ಏನಿದೆ, ಈ ಸಿನಿಮಾದಲ್ಲೇನೆ ಒಂದು ಪಾತ್ರ ಮಾಡಿದ್ರಿ ನೀವು ವಿಷ್ಣು ಜೊತೆಗೆ ಮಾಡಿದಾಗ ಅದರಲ್ಲೊಂದು ಸನ್ನಿವೇಶ ಆಯಿತು. ನೀವು ಅವ್ರ ಹತ್ರ ಹೋಗ್ತೀರಿ, ನಿಮ್ಮ ಮಗಳು ನಾನು ಪ್ರೀತಿಸ್ತಾ ಇದ್ದೀನಿ ಅಂತೆಲ್ಲ ಹೇಳ್ತೀರಿ. ಅದು ರಿಯಲ್ ಲೈಫಲ್ಲಿ ನಡೆದಿತ್ತು. ಹೇಗಿತ್ತು ಆ ರಿಯಾಕ್ಷನ್ ಅವಾಗ ರಿಯಲ್ ಲೈಫಲ್ಲಿ ಇಲ್ಲ ನನಗೆ ಅದು ತುಂಬ ಜನ ಕೇಳ್ತಾರೆ, ನಿಮ್ಗೆ ಭಯ ಆಯಿತಾ, ಸಿಂಹದ ಗುಹೆಗೆ ಹೋಗ್ತಾ ಇದ್ದೀರಾ, ನಿಮಗೇನು ಭಯ ಆಯ್ತಾ? ನನಗಿಲ್ಲ, ಭಯ ಇಲ್ಲ. ಯಾಕಂತಂದರೆ ನಾನು ಯಾರಿಗೂ ಭಯ ಪಡಲ್ಲ. ನಾನು ಎಲ್ಲರೂ ಪ್ರೀತಿಸೋನು. ನಾನು ಯಾಕೆ ಭಯ ಪಡಬೇಕು ಅಲ್ವಾ? ಸೊ ಹಾಗಾಗಿ ನಾನು ಭಾಳ ಅಭಿಮಾನ ಆಮೇಲೆ ರೆಸ್ಪೆಕ್ಟು ತುಂಬಾ ಇತ್ತು. ಸೊ ಅದರಿಂದ ನಾನು ಹೋದೆ, ಈ ಥರ ಹೇಳಿದೆ, ಸರ್ ಈ ಥರ ಹೇಳಿ ಈ ಥರ ಯಾಕೆ ಅಲ್ಲ ಅವ್ರಿಗೆ ಹೇಳಿದ್ರೆ ನಮಗೆ ಈ ಥರ ಪ್ರೀತಿಸ್ತಾ ಇದ್ದೀನಿ ಸರ್. ಬಟ್ ನನ್ನ ಹತ್ರ ದುಡ್ಡಿಲ್ಲ ಸರ್. ಐ ಆಮ್ ಅ ಮಿಡಲ್ ಕ್ಲಾಸ್ ಫೆಲೋ. ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಬಟ್ ಖುಷಿಯಾಗಿರ್ತೀನಿ ಸರ್. ನಾವೆಲ್ಲ ಇಬ್ಬರು ಖುಷಿಯಿಂದ ಇರ್ತೀವಿ, ನಿಮ್ಮ ಆಶೀರ್ವಾದ ಬೇಕು ಅಂತ. ಸೊ ಅವ್ರು ಹೇಳಿದ್ದು ಮಾತು ನಾನು ತುಂಬ ಸಲ ಹೇಳಿದ್ದೀನಿ ಈ ಮಾತನ್ನ. ಬಟ್ ಅವ್ರು ಹೇಳಿದ್ದು, ನಾನು ಸಿನಿಮಾ ರಂಗಕ್ಕೆ ಬಂದಾಗ ನಾನು ಮಿಡಲ್ ಕ್ಲಾಸ್ ಹುಡುಗನೇ. ಭಾರತೀಯವರು ತುಂಬ ದೊಡ್ಡ ಸ್ಟಾರ್ ಆವಾಗ. ಬಟ್ ನಮ್ಮಿಬ್ಬರು ಪ್ರೀತಿನೇ ತುಂಬ ಮುಖ್ಯ ಆಯಿತು. ಸೊ ಅವರು ಒಪ್ಕೊಂಡ್ರು, ನಾವು ಇಬ್ಬರು ಚೆನ್ನಾಗೇ ಇದ್ದೀವಿ ಇಷ್ಟು ವರ್ಷ.
ಸೊ ಹಾಗಾಗಿ ನಮಗೆ ದುಡ್ಡಿಂದು ನಾವು ಯಾವತ್ತೂ ಅದನ್ನು ಇದು ಮಾಡಿಲ್ಲ, ಜಾಸ್ತಿ ಕೇರ್ ಮಾಡಿಲ್ಲ. ಪ್ರೀತಿ ವಿಶ್ವಾಸ ಇದ್ರೇ ಸಾಕು, ನಮ್ಮ ಸಂಸಾರ ಚೆನ್ನಾಗಿ ಹೋಗುತ್ತೆ. ಸೊ ಹಾಗಾಗಿ ವಿಶ್ ಯು ಆಲ್ ದ ಲಕ್ ಅಂತ ಹೇಳಿದ್ರು. ಸೊ ಅವ್ರ ಆಶೀರ್ವಾದ ಕೊಟ್ಟಿದ್ದೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಎಲ್ಲೋ. ವಾಟ್ ಇಸ್ ಯುವರ್ ಬಿಗ್ಗೆಸ್ಟ್ ಫಿಯರ್? ನಾನು ಹೇಳೋ ಆನ್ಸರ್ ತುಂಬ ಬೋರಿಂಗ್ ಅನ್ಸುತ್ತೆ, ಬಟ್ ಇಟ್ಸ್ ವೆರಿ ಟ್ರೂ. ಯಾವ ಹ್ಯಾಪಿನೆಸ್ನಲ್ಲಾಗಲಿ ಸ್ಯಾಡ್ನೆಸ್ನಲ್ಲಾಗಲಿ ಐ ಡೋಂಟ್ ವಾಂಟ್ ಟು ಫರ್ಗೆಟ್ ಗಾಡ್. ಮನುಷ್ಯಂಗೆ ಏನಾಗುತ್ತೆ, ಒಂದ್ಸತಿ ತುಂಬ ಸುಖ ಬಂದಾಗ ದೇವ್ರನ್ನ ಮರ್ತು ಬಿಡ್ತಾರೆ, ಕಷ್ಟ ಬಂದಾಗ ಮಾತ್ರ ದೇವರು ಅಂತ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ. ಬಟ್ ಲೈಫಲ್ಲೆಲ್ಲ ಸ್ಮೂತಾಗಿ ಹೋದಾಗ ದೇವ್ರ ಜ್ಞಾಪಕ ಬರಲ್ಲ. ಆ್ಯಂಡ್ ದಟ್ಸ್ ಅ ವೆರಿ ರಾಂಗ್ ಥಿಂಗ್ ಟು ಡೂ. ಐ ಆಮ್ ಟೆಲಿಂಗ್ ಯು ಆಲ್ ದೀಸ್ ಥಿಂಗ್ಸ್ ಬಿಕಾಸ್ ಐ ಆಮ್ ಅ ಬ್ರಾಹ್ಮನ್. ಐ ಬಿಲೀವ್ ಇನ್ ಗಾಡ್. ನನಗೆ ನಮ್ಮ ಪೇರೆಂಟ್ಸ್ ಇನ್ಸ್ಟಿಲ್ ಮಾಡಿರೋ ಫೇತ್ ಇದು. ಸೊ ಐ ಜಸ್ಟ್ ಹೋಪ್ no matter what happens in life, my faith in God remains the same. ದೇವರ ಮೇಲೆ ನಂಬಿಕೆ ಯಾವತ್ತೂ ಕಳ್ಕೊಬಾರ್ದು, ಆ ಭಯ ನಿಮಗೆ? ಲೈಫಲ್ಲಿ ಕಷ್ಟ ಬರಲಿ ಸುಖ ಬರಲಿ, ಎಲ್ಲ ಟೈಮ್ನಲ್ಲೂ ಈಗ ಸದ್ಯಕ್ಕೆ ಏನು ನಂಬಿಕೆ ಇದೆ, ಏನು ಭಕ್ತಿ, whatever you want to call that ಏನಿದೆ, ಅದು ಯಾವಾಗಲೂ ಹಾಗೆ ಇರಬೇಕು, ಫ್ಲಕ್ಚುಯೇಟ್ ಆಗಬಾರ್ದು. ದಟ್ಸ್ ಒನ್ ಥಿಂಗ್. ತುಂಬ ಸ್ಟ್ರಾಂಗ್ ಆಗಿ ಕೆಲವು ನಂಬಿಕೆಗಳಿಲ್ಲ ದೇವರಿಗೆ. ಅದರ್ ಥಿಂಗ್, ವೆರಿ ಪೆಕ್ಯೂರಿಯರ್ ಥಿಂಗ್. ಸೌತ್ ಆಫ್ರಿಕಾದ ಒಂದು ಘಟನೆ ಹೇಳಿದ್ರು ನನಗೆ, ಅದು ಹೇಳಿ. ನನಗೆ ಗೊತ್ತಿಲ್ಲ ಅನ್ಸುತ್ತೆ. ಇಟ್ಸ್ ಅ ವೆರಿ ಫನಿ ಥಿಂಗ್. ಸೌತ್ ಆಫ್ರಿಕಾನಲ್ಲಿ ನಾವು ಒಂದು ಆ್ಯಡ್ ಶೂಟ್ ಮಾಡ್ತಾ ಇದ್ವಿ. ಅಲ್ಲಿ ಅದು ಇಟ್ಸ್ ನಂಬಿಕೆ ಅಲ್ಲ, ಜಸ್ಟ್ ಅ ಫನಿ ಇನ್ಸಿಡೆಂಟ್ ಆ್ಯಕ್ಚುಲಿ. ಏನು ವೆಜಿಟೇರಿಯನ್ ಊಟ ಅಲ್ಲ, ನಾನು ತುಂಬ ಐ ಆಮ್ ಅ ವೆರಿ ಪ್ಯೂರ್ ವೆಜಿಟೇರಿಯನ್. ಸೊ ಡೈರೆಕ್ಟಾಗಿ ತಿಂತಾರೆ ಮೀನು. ಅಲ್ಲಿ ಏನು ವೆಜಿಟೇರಿಯನ್ ಫುಡ್ ಇರಲಿಲ್ಲ. ನಾವು ಬೆಳಗ್ಗೆ ಹೊತ್ತು ಬರೀ ಬ್ರೇಕ್ಫಾಸ್ಟ್ ಬುಫೆನಲ್ಲಿ ಮಾತ್ರ ನಮಗೆ ಬ್ರೆಡ್, ಕಾರ್ನ್ಫ್ಲೇಕ್ಸ್ ಎಲ್ಲ ಇರೋದು. ಬಟ್ ಲಂಚ್ಗೆ ಡಿನ್ನರ್ಗೆ ಏನೂ ಇಲ್ಲ. ಬಟ್ ಸನ್ಸೆಟಿನಲ್ಲಿ ವೆದರ್ ತುಂಬ ಹಾಟ್ ಆಗಿರೋದು. ಆ್ಯಂಡ್ ವಿ ಯೂಸ್ ಟು ಶೂಟ್ ಆನ್ 5 inches ಹೀಲ್ಸ್ ಹಾಕೊಂಡು ಇಡೀ ದಿನ. ಅದು ತುಂಬ ಸುಸ್ತಾಗಿರೋದು. ಆ್ಯಂಡ್ ಯು ನೀಡ್ ಫುಡ್ ಟು ಸರ್ವೈವ್. 2-3 ದಿನ ಅದು ನೋಡ್ಬಿಟ್ಟು ಏನಾಯಿತು, ಥರ್ಡ್ ಡೇ ಬುಫೆಗೆ ಹೋದಾಗ ಬೆಳಗ್ಗೆ ಇಲ್ಲಿಂದ ಟೇಬಲಿಂದ ಬುಫೆಗೆ ಹೋಗ್ಬಿಟ್ಟು ಒಂದು ಪ್ಲೇಟ್ನಲ್ಲಿ 10 ಬ್ರೆಡ್ಡು, ಇನ್ನೊಂದು 10 ಎಲ್ಲ ಜೋಡಿಸ್ಕೊಂಡು ವಾಪಸ್ ಬರ್ತಾ ಇದ್ವಿ ಟೇಬಲ್ ತನಕ. ನಮ್ಮ ಮೇಕಪ್ ಮ್ಯಾನ್ ಅದನ್ನೆಲ್ಲ ಒಂದು ಬ್ಯಾಗಲ್ಲಿ ತುಂಬಿಕೊಂಡು ಸೈಲೆಂಟಾಗಿ ಸ್ನೀಕ್ ಮಾಡಿಕೊಂಡು ರೂಮ್ಗೆ ಹೋಗಿಟ್ಬಿಟ್ಟು ಬರೋರು. ಮಧ್ಯಾಹ್ನ ಲಂಚಿಗೆ ನಾವು ಅದೇ ತಿನ್ನಬೇಕು ಅಂತ. ಸೊ ಇಟ್ ವಾಸ್ ಅ ವೆರಿ ಫನಿ ಟೈಮ್. ಆ್ಯಂಡ್ ದಟ್ ವಾಸ್ ಒನ್ ಟೈಮ್ ದಟ್ ಐ ಆ್ಯಕ್ಚುಲಿ ಹ್ಯಾಡ್ ಟು ಗೋ ಅಗೇನ್ಸ್ಟ್ ಮೈ ಬಿಲೀಫ್. ಆಮ್ಲೆಟ್ ತಿನ್ನಬೇಕಾಯಿತು. ಯಾಕಂದರೆ ಇಟ್ ವಾಸ್ ಅ ಕ್ವೆಶ್ಚನ್ ಆಫ್ ಸರ್ವೈವಲ್. ಕೆಲಸ ಮಾಡ್ತಾ ಇದ್ವಿ ಆ್ಯಂಡ್ ಯು ನೋ ಫಾರ್ ಎನರ್ಜಿ ಸೇಕ್. ಅಲ್ಲಿಗೆ ಐ ಫೆಲ್ಟ್ ವೆರಿ ಬ್ಯಾಡ್ ಫಾರ್ ದಟ್. ಐ ಫೆಲ್ಟ್ ವೆರಿ ಬ್ಯಾಡ್ ಆ್ಯಂಡ್ ಐ ರಿಗ್ರೆಟ್ ದಟ್. ಇದ್ರ ಬಗ್ಗೆ ನೀವು ಜಗಳ ಆಡ್ತಿರ್ಬೇಕಲ್ಲ, ನಾನ್ ವೆಜ್ ವರ್ಸಸ್ ವೆಜಿಟೇರಿಯನ್. ತುಂಬ 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 ಪಾಪ ಪ್ರಾಣಿಗಳಲ್ಲ, ಅವ್ರಿಗೂ ಜೀವ ಇದೆ, ಅವ್ರಿಗೂ ಅಪ್ಪ ಅಮ್ಮ ಮಕ್ಕಳು ಎಲ್ಲ ಇರ್ತಾರೆ. ಆದರೂ ಆಮ್ಲೆಟ್ ತಿಂದ್ರಿ. ದಟ್ ವಾಸ್ ಕ್ವೆಶ್ಚನ್ ಆಫ್ ಸರ್ವೈವಲ್. ಇಲ್ಲಿ ಬೆಂಗಳೂರಿನಲ್ಲಿ ಆ ಥರ ಏನೂ ಇದಿಲ್ವಲ್ಲ, ವೆಜಿಟೇರಿಯನ್ ಆದರೂ ಆಮ್ಲೆಟ್ ತಿಂದ್ರಿ. ಐ ಆಮ್ ವೆರಿ ರಿಗ್ರೆಟ್ಫುಲ್ ಅಬೌಟ್ ದಟ್. ಐ ಆಮ್ ವೆರಿ ರಿಗ್ರೆಟ್ಫುಲ್. ಅಲ್ಲ, ಒಂದು ಆಮ್ಲೆಟ್ಗೆ ಇಷ್ಟು ಬೇಜಾರು ಮಾಡ್ಕೊಳ್ತೀರಿ? ಅದೇ ನಾನ್ ವೆಜ್ ಅಷ್ಟು ಸ್ಟ್ರಾಂಗ್ ಅಲ್ಲ. ಅದು ಮೊಟ್ಟೆನ ನಾವು ಹಾಗೆ ಇರೋದು ಬಿಟ್ಟಿದ್ರೆ ಅದು ಚಿಕನ್ ಆಗಿರೋದು, ಪಕ್ಷಿ ಆಗಿರೋದು. ಆ ಜೀವನ ಇವಾಗ ಮನುಷ್ಯ ಫೀಟಸ್ನ ಕೊಂದು ತಿಂದಂಗೆ ಆಗತ್ತದು. ಯುನೋ, ಒಂದು ಆಮ್ಲೆಟ್ ತಿನ್ನೋದು ಜೀವನೇ ಯಾವ ದೇಹ ಆಕಾರದಲ್ಲಿದ್ರೂ ಅದಕ್ಕೂ ನೋವಾಗುತ್ತೆ, ಅದಕ್ಕೂ ಫೀಲಿಂಗ್ಸ್ ಇರುತ್ತೆ. ಅದ್ರ ಭಾಷೆ ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ಅದು ಅವರು ಮಾತಾಡ್ತಾರೆ. ಬಹಳ ಚೆನ್ನಾಗಿ ಮಾತಾಡ್ತಿದ್ದಾರೆ. ಯಾಕೆ ಆಮ್ಲೆಟ್ ಯಾಕೆ ತಿಂದ್ರಿ? ಅಲ್ಲ, ಅದಕ್ಕೆ ಲಾಜಿಕ್ ಏನಿದೆಯಾ? ನಿಮ್ಮ ಈಗ ಆರ್ಗ್ಯುಮೆಂಟ್ ನಡೆದಿರ್ಬೇಕಲ್ಲ, ಈ ವಿವಾದ ನಿಮ್ಮ ಏನು ಅದನ್ನ ಏನು ಇಲ್ಲ, ನಾನು ತಿಂತೀನಿ ಸರ್. ಸುಮ್ಮನೆ ಆರ್ಗ್ಯೂ ಮಾಡೋದ್ರ ಬದಲು ಸುಮ್ಮನೆ ತಿಂದು ರುಚಿ ಅನ್ಬೋಣ. ಅದ್ರದ್ದು ಪಾಪ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೊಡೋ ಶಾಪ ಅದು ಬಿಡಿ. ಅದಕ್ಕೆ ಜಸ್ಟಿಫೈ ಮಾಡಕ್ಕೆ ಏನೋ ಒಂದು ಆರ್ಗ್ಯುಮೆಂಟ್ ಇರಬೇಕಲ್ಲ. ಅವ್ರು ಏನಂತಾರೆ, ವೆಜಿಟೇರಿಯನ್ ಇದರಲ್ಲೂ ಪ್ರಾಣ ಇರುತ್ತೆ, ಅದನ್ನ ಹೇಗೆ ತಿಂತೀರಾ ಅಂತಾರೆ. ನಾನೇನು ಹೇಳ್ತೀನಿ ಅಂದರೆ, ಇವಾಗ ನನ್ನ ಬೆರಳಿದೆ, ಉಗುರಿದೆ. ನಾನು ತಿನ್ನೋ ವೆಜಿಟೇಬಲ್ಸ್ ಎಲ್ಲ ಉಗುರನ್ನ ಕಟ್ ಮಾಡಿ ತಿಂದಂಗೆ ಅದು ಮತ್ತೆ ವಾಪಸ್ ಬೆಳೆಯುತ್ತೆ. ಇವರೆಲ್ಲ ತಿನ್ನೋದು ಬೆರಳನ್ನೇ ಕಟ್ ಮಾಡಿ ತಿಂತಾರೆ, ಅದು ಮತ್ತೆ ವಾಪಸ್ ಬೆಳೆಯಲ್ಲ. ಯುನೋ, ಸೊ ಯಾವ ವಸ್ತುಗೆ ನಮಗೆ ಜೀವ ಕೊಡೋ ಅಧಿಕಾರ ಇಲ್ಲ, ಆ ಜೀವನ ತಗೊಳ್ಳೋ ಅಧಿಕಾರನೂ ನಮಗಿಲ್ಲ. The day we become God and make people alive, then probably we can take life away from them. So vegetarians ಉಗುರು, ನಾನ್ ವೆಜಿಟೇರಿಯನ್ಸ್ ಬೆರಳು ಅಂತ ಅವ್ರು ಹೇಳ್ತಾರೆ ಸರ್. ನನಗೆ ಅದ್ರ ಬಗ್ಗೆ ಜಾಸ್ತಿ ಅಂದರೆ, ಇವಾಗ ಒಂದು ಗಿಡ ಅಥವಾ ಒಂದು ಮರ ಹಣ್ಣುಗಳು ಬೆಳೆದಿದೆ, ಅದನ್ನ ಕಿತ್ಬಿಟ್ಟು ನಾವು ತಿಂತೀವಿ, ಮತ್ತೆ ಬೆಳೆಯುತ್ತೆ. ಬಟ್ ಆ ಹಣ್ಣು ಬೆಳೆಯಲ್ಲ, ಅದು ಆಮೇಲೆ ಇನ್ನೊಂದು ಬೆಳೆಯಲ್ಲ. ಆಮೇಲೆ ಅದಕ್ಕೇನಾದ್ರೂ ಒಂದು, ಇವಾಗ ನೀವು ನೇಲ್ ಪೇಂಟು ಅಥವಾ ಬೆಳೆಸ್ಬಿಟ್ಟು ಏನೋ ಒಂದು ಇದು ಮಾಡಿರ್ತೀರ, ಅದು ಏನೋ ಫ್ಯಾಷನ್ ಏನೋ ಮಾಡ್ತಿದೆ ಅದು ಮರ, ನೀವು ಅದನ್ನ ಕಿತ್ಬಿಟ್ರೆ ಅದು ಕೇಳ್ದೇನೆ ಮತ್ತೆ ಬೆಳೆಯುತ್ತೆ. ಅದು ಬೆಳೀತಾ ಅದಕ್ಕೇನೋ ಒಂದು ಫ್ಯಾಷನೇಬಲ್, ನಾನು ಚೆನ್ನಾಗಿರ್ಬೇಕು, ಹಣ್ಣುಗಳು ಇರಬೇಕು, ಬೇಜಾನ್, ಅದಕ್ಕೊಂದು ಬೇರೆ ಕಲರ್ ಇದೆ. ಅನಿರುದ್ಧ್ ಮತ್ತು ರೇಖಾ ಕಿತ್ತಾಟಗಳು ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ ನಂತರ.
ಹಾಯ್ ವೆಲ್ಕಮ್ ಬ್ಯಾಕ್. ಏನೇ ಕಿತ್ತಾಡಿದ್ರು ಅದೆಲ್ಲ ಬರೀ ತಮಾಷೆಯಾಗಿ ಅಂತ ಹೇಳು ಅನಿರುದ್ಧ್ ಮತ್ತು ರೇಖಾ ಜೊತೆ ಪ್ರೀತಿಯಿಂದ ರಮೇಶ್. ಇದು AK-47 ರೌಂಡ್ ಅಂತ ರಾಪಿಡ್ ಫೈರ್. ಪ್ರಶ್ನೆಗಳು ಪಡಬಡ ಅಂತ ಕೇಳ್ತೀವಿ, ನೀವು ಪಡಬಡ ಅಂತ ಉತ್ತರ ಹೇಳಬೇಕು. ಎಲ್ಲ ತಮಾಷೆಗಾಗಿ ತಾನೆ? ಎಲ್ಲ ಬರೀ ತಮಾಷೆಗಾಗಿ. ಓಕೆ, ಚಿತ್ರರಂಗದಲ್ಲಿ ಬೇರೆ ಬೇರೆ ನಟರು ಬೇರೆ ಬೇರೆ ಹೇಳಿಕೆಗಳು ಕೊಡ್ತಾರೆ, ನಿರ್ಮಾಪಕರು ಹೇಳಿಕೆಗಳು ಕೊಡ್ತಾರೆ. ಇಂಥ ಹೇಳಿಕೆಗಳೆಲ್ಲ ಅರ್ಥವೇನು? ನಾನು ಹೇಳಿಕೆ ಹೇಳ್ತೀನಿ, ಒಳ ಅರ್ಥ ಏನು ಅಂತ ನೀವು ಹೇಳಬೇಕು. ಓಕೆ, ನಾನು ಪೂರ್ತಿಯಾಗಿ ನಿರ್ದೇಶಕನ ನಟ, ಅವರು ಹೇಳಿದಾಗೆ ನಟಿಸ್ತೀನಿ. ಒಳ ಅರ್ಥ ಏನು? ಅಂದ್ರೆ ಬಹಳ ಗಬ್ಬಾಗಿದೆ ಸಿನಿಮಾ, ನನಗೆ ಏನು ಚೂರು ಅರ್ಥವಾಗ್ತಿಲ್ಲ. ಯಾವ ತರ ಬರುತ್ತೆ ಸಿನಿಮಾ ಅರ್ಥನಾ? ಓಕೆ, ಇನ್ನೊಂದು ಯಾರೊಬ್ರು ನಿಮ್ಮ ಹತ್ರ ಬಂದು ಸರ್ ನಿಮಗೆ ಅಂತ ಈ ಪಾತ್ರ ಬರ್ದಿದ್ದೀನಿ ಸರ್ ಅಂದ್ರೆ ಬೇರೆಯವ್ರು ಯಾರು ಒಪ್ಕೊಳ್ಳಿಲ್ಲ, ಬೇರೆಯವ್ರು ಯಾರು ಒಪ್ಪಲಿಲ್ಲ, ನೀವಾದ್ರೂ ಒಪ್ಪಿ ಅಂತಂದ್ರೆ ಮಾಡೋದಕ್ಕೋಸ್ಕರ ಇದು. ಓಕೆ, ಯಾರೊಬ್ರು ಬಂದು ಇದು ಅವಾರ್ಡ್ಗೋಸ್ಕರನೇ ಮಾಡ್ತಿರೋ ಚಿತ್ರ, ಕೋಆಪರೇಟ್ ಮಾಡಿ ಅಂದ್ರೆ ದುಡ್ಡು ಜಾಸ್ತಿ ಕೇಳಬೇಡಿ, ದುಡ್ಡು ಜಾಸ್ತಿ ಕೇಳಬೇಡಿ ಸರ್. ಓಕೆ, ಯಾರೊಬ್ರು ನಿರ್ಮಾಪಕರು ಎಲ್ಲಾ ಕಲಾವಿದರು ಪೂರ್ತಿ ಸಹಕಾರ ನೀಡಿದ್ದಾರೆ ಅಂತ ಹೇಳಿದ್ರೆ ಯಾರಿಗೂ ದುಡ್ಡು ಕೊಟ್ಟಿಲ್ಲ ಅಂತ ಅರ್ಥ. ಹೌದೇನು? ಓಕೆ, ಇನ್ನೊಂದು ಹೇಳ್ತಾರೆ, ಇದು ಕೇಳಿದ್ರೆ ನೀವು, ಶೂಟಿಂಗ್ ಪಿಕ್ನಿಕ್ ತರ ಇತ್ತು ಅಂದ್ರೆ ಏನರ್ಥ? ಸಿಕ್ಕಾಪಟ್ಟೆ ಜಗಳ ಆಡಿದ್ವಿ, ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು, ಚೆಕ್ ಎಲ್ಲ ಬೌನ್ಸ್ ಆಯ್ತು, ಅಷ್ಟು ಗಲಾಟೆ ಇತ್ತು, ಕೊನೆ ಕಾಂಪ್ರ ಆಗ್ಬಿಟ್ಟಿದೀವಿ. ಓಕೆ, ಈ ಹೇಳಿಕೆಯ ಒಳಾರ್ಥ ಏನು? ನನಗೆ ಅವಾರ್ಡ್ ಮುಖ್ಯ ಅಲ್ಲ, ಅವಾರ್ಡ್ ಬಂದಿಲ್ಲ ಅಂತ ಅರ್ಥ. ಓಕೆ, ಗುಡ್. ಇದು ನಿಮಗೆ ನೀವು ಇದನ್ನ ಹೇಳ್ಬೋದು ಅನ್ಸುತ್ತೆ. ಸಂದರ್ಶನದಲ್ಲಿ ಒಬ್ಬ ನಟಿ ಈ ಹೇಳಿಕೆಯನ್ನು ಹೇಳಿದಾಗ ಒಳ ಅರ್ಥ ಏನು? ಹೇಗೇನು ತಮಾಷೆಗಾಗಿ? ನಾವಿಬ್ರು ಒಳ್ಳೆ ಗೆಳೆಯರು ಮಾತ್ರ, ಸೀಕ್ರೆಟ್ ಆಗಿ ಅಫೇರ್ ನಡೀತಾ ಇದೆ, ಬಟ್ ನಾವು ಅದನ್ನ ಯಾರಿಗೂ ಹೇಳಕ್ ಇಷ್ಟ ಇಲ್ಲ. ಅದಕ್ಕೆ ನಾವು ಒಳ್ಳೆ ಫ್ರೆಂಡ್ಸ್ ಅಲ್ವಾ? ಅಲ್ಲ ಅಲ್ಲ ಅಲ್ಲ, ಇದು ಕೇಳಿದಿರಾ? ಇದು ಕೆಲವರು ಹೇಳ್ತಾರೆ, ನಾನು ಬೇರೆ ಭಾಷೆ ಚಿತ್ರಗಳಲ್ಲಿ ನಟಿಸುವುದಿಲ್ಲ. ಬೇರೆ ಭಾಷೆಯವ್ರು ಯಾರು ನಂಗೆ ಆಫರ್ ಮಾಡ್ತಾ ಇಲ್ಲ, ಅದಕ್ಕೆ ನಾನು ನಟಿಸಲ್ಲ. ಕರೆಕ್ಟಾ? ಓಕೆ, ನಾನು ಒಳ್ಳೆ ಅವಕಾಶಕ್ಕಾಗಿ ಕಾಯುತ್ತಿದ್ದೇನೆ. ನನಗೆ ಯಾವ ಅವಕಾಶನೂ ಇಲ್ಲ, ಯಾರು ಒಂದು ಫಿಲ್ಮ್ ಕೊಡಿ ಪ್ಲೀಸ್, ನಾ ಏನಾದರೂ ಮಾಡ್ತೀನಿ. ಇದು ನನಗೆ ಈ ಚಿತ್ರದಲ್ಲಿ ತುಂಬಾ ವಿಭಿನ್ನವಾದ ಪಾತ್ರ ಇದೆ. ಎಲ್ಲರೂ ಮಾಡ್ತಿರೋದನ್ನೇ ನಾನು ಮಾಡ್ತಾ ಇದೀನಿ. 5 ಸಾಂಗ್ ಹಾಡ್ತೀನಿ, ಮರ ಸುತ್ತೀನಿ, ಗ್ಲಿಸರಿನ್ ಹಾಕೊಂಡು ಅಳ್ತೀನಿ. ಎಲ್ಲರೂ ಹೇಳ್ತಾರೆ ಅದನ್ನ. ಡಿಫ್ರೆಂಟ್ ಆಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ. ಏನು ಡಿಫ್ರೆಂಟ್ ಆಗಿಲ್ಲ. ಓಕೆ, ನಾನು ಎಕ್ಸ್ಪೋಸ್ ಮಾಡುವುದಿಲ್ಲ. ನನಗೆ ಎಕ್ಸ್ಪೋಸ್ ಮಾಡೋ ಫಿಗರ್ ಇಲ್ಲ, ನಾನು ಮಾಡಿದ್ರೆ ಎಲ್ಲ ನೋಡೋಕ್ಕಾಗದೆ ಓಡೋಟೋಗ್ತಾರೆ. ನೀವು ಮಾಡಿ ನೋಡ್ಬೋದು, ಇಷ್ಟ ಆಗ್ಬೋದು. ಗೊತ್ತಿಲ್ಲ. ಥ್ಯಾಂಕ್ ಯು. ಈ ಶಬ್ದ ಕೇಳಿದಾಗ ನಿಮಗೆ ಯಾರು ನೆನಪಾಗ್ತಾರೆ? ಸ್ಟೈಲ್ ಅಪ್ಪ ವಿಷ್ಣುಜಿ. ಓಕೆ, ಸೆಕ್ಸಿ ನಾನು ಆ ಕಣ್ಣಿಂದ ನಮ್ಮ ವೈಫ್ನ ಬಿಟ್ಟರೆ ಯಾರನ್ನು ನೋಡೋಲ್ಲ. ಸೊ ಕೀರ್ತಿ. ವೆರಿ ಸ್ವೀಟ್. ತ್ರಿಪುರ ಸುಂದರಿ. ರೇಖಾ. ಥ್ಯಾಂಕ್ ಯು. ಓಕೆ, ತುಂಬ ಫಿಲ್ಮ್ಸ್ ಮಾಡಿದಿರಿ, ತುಂಬ ಜನ ಹೀರೋಸ್ ಜೊತೆ ಆ್ಯಕ್ಟ್ ಮಾಡಿದಿರಿ. ನೀವು ಕಂಡ ನಾಯಕರಲ್ಲಿ ಅತಿ ಬುದ್ಧಿವಂತ ನಟ ಯಾರು? ಮೋರ್ ರೀಸೆಂಟ್ಲಿ ಗಣೇಶ್. ಓಕೆ, ಸುರಸುಂದರಾಂಗ? ನಾಗಾರ್ಜುನ. ಅಲ್ಲ, ಒಂದು ಆಂಗ್ಲಲ್ಲಿ ಇವ್ರು ಕೂಡ ನೋಡಕ್ ನಾಗಾರ್ಜುನ ಥರನೇ ಇದಾರಪ್ಪ. ಕತ್ಲೆಯಲ್ಲಿ ಹಿಂದೆಯಿಂದ ಕಣ್ಣು ಮುಚ್ಚಿ ನೋಡಿದಾಗ ಇವ್ರಿಗೆ ನಾಗಾರ್ಜುನ ಅಂತ ಹೇಗೆ ಹೇಳ್ತಾರೋ ಒಂದು ಆಂಗಲಲ್ಲಿ, ನಿಮ್ಮನ್ನು ಕೂಡ ಒಂದು ಆಂಗಲಲ್ಲಿ ಐಶ್ವರ್ಯ ರಾಯ್ ಥರ ಇದ್ದೀರಾ ಅಂತ ಕೆಲವರು ಹೇಳ್ತಾ ಇದ್ರು. ಏನ್ ಸರ್ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಬಹಳ ಜನ ಹೇಳ್ತಾರೆ. I've heard this a lot, ತುಂಬ ಸತಿ ಕೇಳಿದ್ದೀನಿ. ಇಟ್ ಸ್ಟಾರ್ಟೆಡ್ ಯಾವಾಗ ಮಿಸ್ ವರ್ಲ್ಡ್ ಯಾವಾಗಾದರೂ ಆವಾಗಿಂದ ಸ್ಟಾರ್ಟ್ ಆಯಿತು. ಆಗ ನಾನು ಟೀನೇಜರ್ ಆಗಿದ್ದೆ. ಸೊ ದೆನ್ ಇಟ್ ಯೂಸ್ ಬಿ ವೆರಿ ನೈಸ್, ತುಂಬ ಖುಷಿಯಾಗಿದೆ, ಬಿಕಾಸ್ ಐ ವಾಸ್ ಜಸ್ಟ್ ಸ್ಕೂಲ್ ಗರ್ಲ್ ಆ್ಯಂಡ್ ಯಾರು ಅಷ್ಟು ಕಂಪೇರ್ ಮಾಡಿದ್ರೆ ಚೆನ್ನಾಗಿ ಅನ್ಸುತ್ತೆ. ಬಟ್ ನಾವು ಸಿನ್ಸ್ ಐ ಆಮ್ ಅನ್ ಆರ್ಟಿಸ್ಟ್ ಮೈ ಸೆಲ್ಫ್, ನನಗೆ ನನ್ನದೇ ಆದ ಒಂದು ಐಡೆಂಟಿಟಿ, ನನ್ನದೇ ಆದ ಬೇರೆ ಹೆಸರು ಮಾಡಬೇಕು ಅಂತ ಇರಬೇಕಾದ್ರೆ ಕಂಪ್ಯಾರಿಸನ್ ಬಂದರೆ ಇಟ್ಸ್ ನಾಟ್ ಅ ವೆರಿ ನೈಸ್ ಥಿಂಗ್. ಬಟ್ ದೆನ್ ಅಗೇನ್ ನಮ್ಮ ಇಂಡಸ್ಟ್ರಿ ಇರೋದೇ ಲುಕ್ಸ್ ಮೇಲೆ ಬೇಸ್ ಆಗಿದೆ 90%. ಅದು ಯಾಕಂದರೆ ಲುಕ್ಸ್ ಅಟ್ರಾಕ್ಟ್ ಮಾಡಿ ಆಡಿಯನ್ಸ್ ಥಿಯೇಟ್ರ್ ಬಂದಾಗಲೇ ನಮ್ಮ ಪರ್ಫಾರ್ಮೆನ್ಸ್ ಏನು ಅಂತ ನೋಡೋದು. ಸೊ ಆ್ಯಂಡ್ ಶಿ ಈಸ್ ಬೀನ್ ವೆರಿ ಸಕ್ಸಸ್ಫುಲ್ ಸೋ ಫಾರ್. ಇನ್ ಅ ವೇ ಇಟ್ಸ್ ಅ ಕಾಂಪ್ಲಿಮೆಂಟ್, ಬಟ್ ದೆನ್ ಅಗೇನ್ ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕಾದ್ರೆ ನಂದೇ ಓನ್ ರೇಖಾಗೆ ಇರಬೇಕು ಅಂತ ಇಷ್ಟಪಡ್ತೀರಿ, ಅಥವಾ ಅಕ್ಷರ ಆಗಿದ್ರು ಪರವಾಗಿಲ್ಲ. ಅಕ್ಷರ ಅಲ್ಲೇ ಸ್ಪ್ಲಿಟ್ ಪರ್ಸನಾಲಿಟಿ. ಓಕೆ, ರೇಖಾ ಇಟ್ಸ್ ಅ ಕಾಂಪ್ಲಿಮೆಂಟ್ ಓನ್ಲಿ. Because Aishwarya Rai Miss World. I hope so. It's a compliment, big compliment. I hope so. Anyway, coming back to our question, ನೀವು ಜೊತೆಗೆ ಆಕ್ಟ್ ಮಾಡೋಂಥ ನಟರಲ್ಲಿ ಗುಣವಂತ ಯಾರು?
ಈಗ ರೀಸೆಂಟಾಗಿ ಗುಣವಂತ ಫಿಲ್ಮ್ ಕಂಪ್ಲೀಟ್ ಮಾಡಿ ಪ್ರೇಮ್ ಜೊತೆ, ಸೊ ಪ್ರೇಮ್ ಗುಣವಂತ ಆಕ್ಚುಲಿ ಇದೆಲ್ಲ ನಾನೇ ಅಂತ ಅನ್ಸುತ್ತೆ ನನಗೆ. ಬುದ್ಧಿವಂತ ಗುಣವಂತ ಎಲ್ಲ ನಂಬಿಕೆಗೆ ಅರ್ಹ ಇರೋರು ಯಾರು? ಅನಿ ಅನ್ಡೌಟೆಡ್ಲಿ ಅನಿ. Thank you. ಆಲ್ಮೋಸ್ಟ್ 6-7 ಇಯರ್ಸ್ ಇಂದ ಗೊತ್ತು. ಇಟ್ಸ್ ಬೀನ್ ಅ ಗುಡ್ ಫ್ರೆಂಡ್ಶಿಪ್, ಸೊ ಐ ಹೋಪ್ ಐ ಕ್ಯಾನ್ ಟ್ರಸ್ಟ್ ಹಿಮ್ ಆಲ್ ದ ಟೈಮ್. ಏನು ಸರ್ ಇವತ್ತು ಸರ್ಟಿಫಿಕೇಟ್ ಮೇಲೆ ಸರ್ಟಿಫಿಕೇಟ್ ನಿಮಗೆ. ಗುಡ್ ಡೇ ಫಾರ್ ಯು. ಥ್ಯಾಂಕ್ ಯು. ಓಕೆ, ಯಾರ ಸಲಹೆನ ನೀವು ಕೇಳ್ತೀರಿ ಅಥವಾ ಯಾರ ಅಡ್ವೈಸ್ನ ಫಾಲೋ ಮಾಡ್ತೀರಿ? ಯಾರ ಅಡ್ವೈಸು ಫಾಲೋ ಮಾಡಲ್ಲ, ಯಾರ ಅಡ್ವೈಸ್ ಕೇಳಲ್ಲ. ನಂದು ಒಂದು ಅಡ್ವೈಸ್ ಕೇಳಿ, ಭಾಳ ಉತ್ತಮ. ಚಿಕನ್ ತಿನ್ನೋಕೆ ಶುರು ಮಾಡಿ. ಯಾರ ಅಡ್ವೈಸ್ ಕೇಳಲ್ಲ ನೀವು? ಈ ತರ ಅಡ್ವೈಸ್ ಮಾಡೋರ್ನ ರಾಂಗ್ ಅಡ್ವೈಸ್ ಕೇಳಲ್ಲ. ರಾಂಗ್ ಅಡ್ವೈಸ್, ನಾನ್ ವೆಜ್ ತಿನ್ನಿ, ಅದು ಮಾಡಿ ಇದು ಮಾಡಿ, ಆ ಥರ ಅಡ್ವೈಸ್ ಕೇಳಲ್ಲ. ಓಕೆ ರೇಖಾಜಿ, ಇವುಗಳಲ್ಲಿ ನಿಮ್ಮ ಆಯ್ಕೆ ಏನು? ಟೀ ಅಥವಾ ಕಾಫಿ? ಟೀ. ಮುಂಗಾರು ಮಳೆ ಆರ್ ದುನಿಯಾ? ದುನಿಯಾ ನೋಡಿಲ್ಲ, ಸೊ ಮುಂಗಾರು ಮಳೆ. ಮುಂಗಾರು ಮಳೆ. ಗೋಲ್ಡನ್ ಸ್ಟಾರ್ ಆರ್ ಲವ್ಲಿ ಸ್ಟಾರ್? ಕಿಂಗ್ ಖಾನ್. ಚಿಕನ್ 65, ಚಿಕನ್ ಮಂಚೂರಿಯನ್. ವೆಜಿಟೇರಿಯನ್. ಹೆಲೋ. ಓಕೆ, ಕ್ರಿಕೆಟ್ ಆರ್ ಸಿನಿಮಾ? ಸಿನಿಮಾ. ಟಿವಿ ಅಥವಾ ಬಾಯ್ ಫ್ರೆಂಡ್? ಬಾಯ್ ಫ್ರೆಂಡ್ ಸಿಕ್ಕಿದಾಗ ಬಾಯ್ ಫ್ರೆಂಡ್ ಜೊತೆ ಟಿವಿ ನೋಡೋದು. ಅಬ್ಬಾ, ಏನು ಪಾಲಿಟಿಕಲಿ ಕರೆಕ್ಟ್ ಡಿಪ್ಲೊಮ್ಯಾಟಿಕ್ ಆನ್ಸರ್. ಅದು ಬಾಯ್ ಫ್ರೆಂಡ್ ಸಿಕ್ಕಾಗ ಅಂದ್ರೆ ಇನ್ನೂ ಸಿಕ್ಕಿಲ್ಲ ಅಂತ. ಹಾ ಅನಿ, ಹಳೆ ಗಾದೆಗಳು ಹೇಳ್ತೀನಿ, ಆ ಗಾದೆಗಳ ಒಂದು ಭಾಗನ ಹಾಗೆ ಇಟ್ಕೊಂಡು ಹೊಸ ಗಾದೆ ನೀವು ಸೃಷ್ಟಿ ಮಾಡಬೇಕು. ಅನಿ ಗಾದೆ ಅಂತ. ವಾಟ್ ಇಸ್ ಓಕೆ, ಏನು ಫನ್. ಟ್ರೈ ಮಾಡಿ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡಿದಂತೆ, ಅದು ಒರಿಜಿನಲ್ ಗಾದೆ. ನಿಮ್ ಗಾದೆ ಹೇಳಿ. ಅಲ್ಪನಿಗೆ ಐಶ್ವರ್ಯ ಸಿಕ್ಕರೆ ಅಭಿಷೇಕ್ ಬಚ್ಚನ್ ಲಬ ಲಬ ಪಡ್ಕೋತಾನೆ. ಬ್ರಿಲಿಯಂಟ್ ಮ್ಯಾನ್. ಅಲ್ಪನಿಗೆ ಐಶ್ವರ್ಯ ಸಿಕ್ಕರೆ ಅಭಿಷೇಕ್ ಬಚ್ಚನ್ ಲಬ ಲಬ ಅಂತೆ. ಸೂಪರ್. ಮತ್ತೆ ಕೈ ಕೆಸರಾದ್ರೆ ಬಾಯಿ ಮೊಸರು, ಗೊತ್ತು. ಅನಿ ಗಾದೆ ಹೇಳಿ. ಕೈ ಕೆಸರಾದ್ರೆ ಯೂಸ್ ಸರ್ಫ್ ಎಕ್ಸೆಲ್. ಲವ್ಲಿ. ಓಕೆ, ಗಣೇಶ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡಿದ್ರಂತೆ. ಅನಿ ಗಾದೆ ಹೇಳಿ. ಗಣೇಶ ಮಾಡು ಅಂದ್ರೆ 1.5 ಕೋಟಿ ಕೇಳ್ತಾನೆ. ಓಕೆ, ರೈಟ್. ಮಾತು ಬಲ್ಲ, ಐ ಆಮ್ ಎಂಜಾಯಿಂಗ್ ದಿಸ್. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಅಮ್ಮ, ಭಾಳ ಡಿಫಿಕಲ್ಟ್ ರೀ ಇದು. ಮಾತು ಬಲ್ಲವನಿಗೆ ಜಗಳವಿಲ್ಲ. ಮೌನ ಬಲ್ಲವನಿಗೆ ಜಗಳವೇ ಇಲ್ಲ. ಅಗ್ರೀಡ್. ಉಪ್ಪ ತಿಂದ ಮೇಲೆ ನೀರ ಕುಡಿಯಲೇಬೇಕು. ಉಪ್ಪ ತಿಂದ ಮೇಲೆ ಅಷ್ಟೇನ ಇರೋದು. ಅನಿಗಾದೆ ಹೇಳಿ. ಉಪ್ಪ ತಿಂದ ಮೇಲೆ BP ಚೆಕ್ ಮಾಡ್ಕೋಬೇಕು. ಉಪ್ಪ ತಿಂದ ಮೇಲೆ BP ಚೆಕ್ ಮಾಡ್ಕೋಬೇಕು. ಸೂಪರ್ ಅನಿ. ವೆರಿ ನೈಸ್. ನೀವು ರೈಟ್ ಡೈಲಾಗ್ ರೈಟರ್ ಆಗ್ಬೋದ್ರಿ ನೀವು. ಐ ನೋ ಅಲ್ವಾ? ಆಕ್ಚುಲಿ ಐ ಥಿಂಕ್ ಯು ಆರ್ ರೈಟಿಂಗ್ ಸಮಥಿಂಗ್. ನೋ, ನೀವು ಬರೀತೀರಾ? ಹಾ, ಬರೀತೀನಿ. ಲವ್ ಲೆಟರ್. ನಿಮ್ಮ ಲವ್ ಲೆಟರ್ ಅಂತ ಅದಲ್ಲ, ಬಟ್ ಐ ಥಿಂಕ್ ಯು ಆರ್ ರೈಟಿಂಗ್ ಸಮಥಿಂಗ್ ಎಲ್ಸ್ ಆಲ್ಸೋ. ಸ್ವಲ್ಪ ಸ್ಕ್ರಿಬಲ್ ಮಾಡ್ತೀನಿ. ಥಿಯೇಟರ್ ಫ್ಯಾಮಿಲಿ, ಅವ್ರ ಅಕ್ಕ, ಅವ್ರ ತಾಯಿ, ಅಲ್ಲ ತಂಗಿ, ನಿಮ್ಮ ತಂಗಿ, ಸಾರಿ. ನಿಮ್ಮ ಬ್ಯಾಕ್ಗ್ರೌಂಡ್ ಹೇಳಿ. ಥಿಯೇಟರ್ ಬ್ಯಾಕ್ಗ್ರೌಂಡ್, ಎಂಟೈರ್ ಎವ್ರಿಬಡಿ ಇಸ್ ಟ್ಯಾಲೆಂಟೆಡ್ ಅವ್ರ ಫ್ಯಾಮಿಲಿಯಲ್ಲಿ. ಸೊ ಈಗ ನಿಮ್ಮ ಟ್ಯಾಲೆಂಟ್ ಚೆಕ್ ಮಾಡೋಣ. ನಾವು ಕೆಲವು ಆಕ್ಟರ್ಸ್ ಹೆಸರು ಹೇಳ್ತೀವಿ, ನೀವು ಆಕ್ಟ್ ಮಾಡಿ ಅವ್ರನ್ನ ನೀವು ನಮ್ಗೆ ವಿವರಿಸಬೇಕು. ಅವ್ರು ಆಕ್ಟ್ ಮಾಡ್ತಾರೆ, ನೀವು ಹೇಳಿದ್ದೀರಾ? ಅವ್ರು ಆಕ್ಟ್ ಮಾಡ್ತಾರೆ ನೋಡಿ. ಈಗ ಅಯ್ಯೋ, ರೇಖಾ. ಓಕೆ, ಐ ವಿಲ್ ಶೋ ಯು. ರೇಖಾ ವೆನ್ ಶಿ ಕಮ್ಸ್ ಟು ದ ಸೆಟ್ಟಿಗೆ, ಏನು ಬಾಬಾ ಒಂದು ಶಾರ್ಟ್ ಹೇಳಿ, ಬನ್ನಿಪ್ಪ, ಆಮೇಲೆ ಬನ್ನಿಪ್ಪ ಶಾರ್ಟು. ಓಕೆ, ಐ ಅಗ್ರಿ. ನಾನು ನೋಡಿದ್ದೀನಿ ಎಕ್ಸಾಕ್ಟ್ಲಿ. ಶಿ ಇಸ್ ಸಿಟ್ಟಿಂಗ್ ಲೈಕ್ ದಿಸ್. ನೋಡಿ. ಓಕೆ, ಈಗ ರಮೇಶ್. ಎವ್ರಿಬಡಿ ನೋಸ್ ಹಿ ಇಸ್ ಅ ವೆರಿ ಟ್ಯಾಲೆಂಟೆಡ್, ಭಾಳ ಟ್ಯಾಲೆಂಟೆಡ್. ಅದೆಲ್ಲ ಬೇಡ, ಈಗ ಭಾಳ ಅಭಿನಯಿಸಿ ತೋರಿಸಿ. ಏನು ಅಂತಂದರೆ, ನಾನು ಯಾವತ್ತೂ ಹೇಳ್ತೀನಿ, ಒಂದು ಗುರಿ ಇದ್ದರೆ ಮನುಷ್ಯ ಭಾಳ ಫಾಸ್ಟ್ ಆಗಿರ್ತಾನೆ ಅಂತ ಅಂದ್ಬಿಟ್ಟು. ಗಾಂಧೀಜಿ ಭಾಳ ಫಾಸ್ಟಾಗಿ ನಡೀತಾ ಇದ್ರು, ಬಿಕಾಸ್ ಗೋಲ್ ಇತ್ತು ಎದುರುಗಡೆ. ಸೊ ಹಾಗೆ ರಮೇಶ್ ಅರವಿಂದ್ ಸರ್ ಗೋಲ್ ಇದ್ದರೆ ಭಾಳ ಫಾಸ್ಟಾಗಿ ಮಾತಾಡ್ತಾರೆ. ಏನು ಮಾಡಬೇಕು, ಈ ಥರ ಶೋ ಇದೆ, ಅದು ವಿಲ್ ಸ್ಪೀಕ್ ವೆರಿ ಫಾಸ್ಟ್. ಸೊ ನಾನು ಯಾವತ್ತೂ ಮನೇಲಿ ಮಾಡಿ ತೋರಿಸ್ತೀನಿ. ನಾನು ಫೋನ್ ಮಾಡಿದಾಗ ರಮೇಶ್ ಅರವಿಂದ್ ಸರ್, ಹಲೋ ಸರ್, ಅನಿರುದ್ಧ ಯಾರು, ಹೇಗಿದ್ದೀರಾ ಸರ್? ಓ ಹೌದಾ ಸರ್, ಓಕೆ, ಐ ಆಮ್ ಫೈನ್, ಥ್ಯಾಂಕ್ ಯು ಸರ್. ಸರಿ, ಬರ್ತೀನಿ ಸರ್. ಓಕೆ, ಅಗ್ರೀಡ್. ವಿಷ್ಣುಜಿ. ಲವ್ಲಿ.
ನವರಸ ನಾಯಕ ಜಗ್ಗೇಶ್. ಸುಮ್ಮನೆ ತಮಾಷೆಗಾಗಿ. ಸೂಪರ್ ಅಲ್ಲ? I swear. No, very good actor, yeah. ದುನಿಯಾ ವಿಜಯ್. ಪರ್ಫೆಕ್ಟ್. How sweet, that, yeah. ಪ್ರೀತಿಯಿಂದ ರಮೇಶಲ್ಲಿ ಮಾತುಕತೆಯಲ್ಲಿ ಅನಿರುದ್ಧ್ ಮತ್ತು ರೇಖಾ ಜೊತೆ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ ನಂತರ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಿ ಪ್ರೀತಿಯಿಂದ ರಮೇಶ್. ನನ್ನ ಜೊತೆ ಇದ್ದಾರೆ ದ ಪ್ರೆಟಿ ರೇಖಾ ಆ್ಯಂಡ್ ದಿ ಹ್ಯಾಂಡ್ಸಮ್ ಮನಿ. ನಿಮ್ಮ ಮೊದಲನೇ ಚಿತ್ರ ಜೊತೆಗೆ ಚಿತ್ರ, ಅದರ ಅನುಭವಗಳನ್ನು ಸ್ವಲ್ಪ ಮೆಲ್ಕಾಕಿ. ಹೇಗಿದ್ರು ಆಗ ಅವರು? ವೆರಿ ನಾಸ್ಟಾಲ್ಜಿಕ್ ಆಗಿದೆ. ಆಗ ಈಗನೂ ಹಾಗೆ ಅನ್ಸುತ್ತೆ. ಯೂಸ್ ಟು ಬಿ ಅ ವೆರಿ ಗುಡ್ ಸಿಂಗರ್ ದೆನ್. ಯೂಸ್ ಟು ಬಿ ಅಂದ್ರೆ ಯೂಸ್ ಟು ಬಿ. ಈಗ ಹಾಡೋದು ಕೇಳಿಲ್ಲ ಅಲ್ಲ ಅದಕ್ಕೆ. Okay, ಈಗ ಹಾಡು ಹೇಳಿದ್ರೆ ಕೇಳ್ಬೋದು. ಹಾಡಿ ಸರ್, ಚೆನ್ನಾಗಿ ಹಾಡ್ತಾರ, ಅದ್ಭುತ ಹಾಡ್ತಾರ. ಅಲ್ಲ ಅಲ್ಲ ಇನ್ಫೆಕ್ಷನ್. ನಿಮಗೆ ಥ್ರೋಟ್ ಇನ್ಫೆಕ್ಷನ್ ಇದೆ, ಎಲ್ಲ ಒಪ್ಕೊಳ್ತೀವಿ, ಜನ ಒಪ್ಕೊಳ್ಳೋರು. ಹೇಳಿ ಒಂದು 4 ಲೈನ್ ಹಾಡಿ. ಓಕೆ, ಒಂದು ಸ್ವಾಮಿ ಅಂತ ಹಿಂದಿ ಚಿತ್ರದ ಹಾಡು. ಜಸ್ಟ್ ಟ್ರೈ ಟು ಸಿಂಗ್ 2-3 ಲೈನ್ಸ್. ಬರೀ ಬಿಲ್ಡಪ್ ಆಯ್ತು, ಹಾಡು ಬರ್ತಾ ಇಲ್ವಾ ಈಗ? ಅದಕ್ಕೆ ನಾನು ಹೇಳಿದ್ದು, once upon a time he was a good singer ಅಂತ. Come on. खोज रही है पिया परदेसी अखियाँ, खोज रही है पिया परदेसी अखियाँ, आए न बालम का करूँ सजनी, आए न बालम खोज रही है पिया परदेसी अखियाँ, आए न बालम का करूँ सजनी, आए न बालम. ಥ್ರೋಟ್ ಇನ್ಫೆಕ್ಷನ್ ಇದ್ದೆ ಇಷ್ಟು ಚೆನ್ನಾಗಿ ಹಾಡಿದ್ರೆ ಕ್ಲಿಯರ್ ಆಗಿದ್ದಾಗ ಒಂದು ಕಾಲ ಚೆನ್ನಾಗಿ ಹಾಡ್ತಿದ್ರು ಅಂತ ಹೇಳ್ತಿದ್ದಿಲ್ಲ, ನೋಡಿದ್ರಲ್ಲ ಈಗ? I'll take back my word. ಅಲ್ವಾ? ಈಗಲೂ ಚೆನ್ನಾಗಿ ಹಾಡ್ತಾರೆ, ಚೆನ್ನಾಗಿ ಹಾಡ್ತಾರೆ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಇವರು. ನಿಮ್ಮ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೇಳಿ ಅನಿ. ಭಾಳ ಚೆನ್ನಾಗಿರೋ ಎಕ್ಸ್ಪೀರಿಯನ್ಸ್, ಸಾಕಷ್ಟು ಎಕ್ಸ್ಪೀರಿಯನ್ಸ್ಗಳಿದೆ. ಬಟ್ ಒಂದು ನಾನು ಫನ್ನಿ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಯಾಕಂದರೆ ಜನ ಸ್ವಲ್ಪ ಎಂಜಾಯ್ ಮಾಡಬೇಕಲ್ಲ, ಅದಕ್ಕೆ ಆ ಒಂದು ಫನ್ನಿ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಏನು ಅಂತಂದರೆ, ಒಂದು ನಾಟಕ ಇತ್ತು, ನಾನು ಹೆಸರು ಹೇಳಲ್ಲ, ಭಾಳ ಫನ್ನಿ ಆಗಿತ್ತು. ಅದಕ್ಕೆ ಅಂದರೆ ಎಕ್ಸ್ಪೀರಿಯನ್ಸು ನಮ್ಮದು. ಒಂದು ನಾಟಕ ಎಲ್ಲ ರೆಡಿ ಮಾಡಿ ಒಂದು ಹಿಂದಿ ಸಂಸ್ಥೆಗೆ ಕನ್ನಡ ನಾಟಕ ಆಡ್ತಿದ್ದು. ಅದು ಯಾಕೆ ಆ ಥರ ಅದನ್ನು ಅರೇಂಜ್ ಮಾಡಿದ್ರು ನನಗೆ ನಿಜವಾಗ್ಲೂ. ಸೊ ಎಲ್ಲ ಆಡಿಯನ್ಸ್ ಎಲ್ಲ ಹಿಂದಿನೇ, ನಾವೇನು ಆಡ್ತಿದ್ವೋ ಏನು ಒಂಚೂರು ಅರ್ಥ ಆಗ್ತಿರ್ಲಿಲ್ಲ ಅವ್ರಿಗೆ. ಬಟ್ ಸುಮ್ಮನೆ ಅವರು ಅದು ಏನು ಆ ಥರ ಆರ್ಗನೈಸ್ ಮಾಡಿದರು. ಸೊ ಹೋದ ನಂತರ ಅದರ ಹೋಗೋ ಟೈಮಲ್ಲಿ ಇವತ್ತು ಏನು ನಾಳೆ ಶೋ, ಆ ಟೈಮಲ್ಲಿ ಏನಾಯಿತು, ಆ ಮುಖ್ಯ ಪಾತ್ರ ಯಾರು ಮಾಡ್ತಾಯಿದ್ರು ಅವ್ರಿಗೇನೋ ಇಲ್ಲದೆ ಹೋಗಿ ಆಸ್ಪತ್ರೆಗೇನೋ ಅಡ್ಮಿಟ್ ಮಾಡಿದ್ರು. ಸೊ ನಮ್ಮ ನಿರ್ದೇಶಕರೇ ಅದನ್ನು ಮಾಡ್ತೀನಿ ಅಂತಂದ್ಬಿಟ್ಟು ಮಾಡಲೇಬೇಕಾಗಿ ಬಂತು. ಅವ್ರು ಡೈರೆಕ್ಟರ್ ಹೀರೋ ಆದರು. ಅಂದರೆ ಒಂದು ಹಿರಿಯ ಒಂದು ಪಾತ್ರ, ಅದು ಹಿರಿಯ ಮನುಷ್ಯನ ಪಾತ್ರ. ಸೊ ಅವರೆಲ್ಲ ಪಾಪ ಅವ್ರಿಗೇನೆ 65 ಏನೋ ಆಗಿತ್ತು ಆವಾಗಲೇ. ಸೊ ಎಲ್ಲ ಡೈಲಾಗ್ ಎಲ್ಲ ರಾತ್ರಿ ಎಲ್ಲ ರಿಹರ್ಸಲ್ಸ್ ಎಲ್ಲ ಮಾಡಿ ಬಾಯ್ಹಾಟ್ ಮಾಡಿ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ ನನಗೆ. ಬಟ್ ಭಾಳ ಸಿನ್ಸಿಯರಾಗಿ ಮಾಡಿದ್ರು ಅವರು. ಸೊ ಮಾಡಿಬಿಟ್ಟು ಓಕೆ ರೆಡಿ ಅಂತಂದ್ಬಿಟ್ಟು ಎಲ್ಲ ಆಯಿತು, ಶುರು ಆಯಿತು ನಾಟಕ. ಅದು ಮೈಕ್ ಎದುರುಗಡೆ 2 ಮೈಕ್ ಇಟ್ಟಿದ್ದಾರೆ, ಎಲ್ಲ ಅಲ್ಲೇ ಹೋಗ್ಬಿಟ್ಟು ಅದ್ರದ್ದು ರಿಹರ್ಸಲ್ ಮಾಡಿಲ್ಲ, ಏನಿಲ್ಲ. ನಾವು ನಮ್ಮ ನಾರ್ಮಲ್ ಬ್ಲಾಕಿಂಗಲ್ಲಿ ಮಾಡಿದ್ದೀವಿ. ಸೊ ಅದೆಲ್ಲ ಅದು ಕೇಳಿಸ್ತಿಲ್ಲ, ಭಾಷೆ ಗೊತ್ತಿಲ್ಲ, ಆ ಥರದ್ದು ಆಡಿಯನ್ಸ್ ಎಲ್ಲ. ಆಮೇಲೆ ಇವರು ಸೋಫಾ ಮೇಲೆ ಈ ಥರ ಕೂತ್ಕೊಂಡ್ರು. ಅವ್ರೇನು ಮಾಡಿದ್ರು, ಹಿಂದಿನ ದಿನ ಪ್ರಾಕ್ಟೀಸ್ ಮಾಡಿದ್ರಲ್ಲ, ಸೊ ಒಬ್ಬ ಪ್ರಾಂಪ್ಟರ್ನ ರೆಡಿ ಮಾಡಿಕೊಂಡು ಹಿಂದೆ ಸೋಫಾ ಹಿಂದೆ ಇಟ್ಕೊಂಡಿದ್ರು. ಸೊ ಏನಾದರೂ ಇದ್ದರೆ ಹೇಳಪ್ಪ ನನಗೆ ಅಂತಂದ್ಬಿಟ್ಟು. ಸರಿ ಅಂತಂದ್ಬಿಟ್ಟು ಶುರು ಆಯಿತು. ಒಂದು ಹೀರೋಯಿನು, ಆಮೇಲೆ ಅವ್ರ ಸೀನು ಈ ಥರ ಬಂದರು, ಎಲ್ಲ ಆಯಿತು. ಏನು ಡೈಲಾಗ್ ಶುರು ಆಯಿತು, ಇವರು ಮರ್ತುಬಿಟ್ರು. ಮರ್ತಾದ ತಕ್ಷಣ ಇವರು ಹೌದಾ ಅಂತಂದ್ಬಿಟ್ಟು ಹಿಂಗೆ ಬಂದರು. ಯಾಕಂದರೆ ಆ ಪ್ರಾಂಪ್ಟ್ರು ಹೇಳೋಕ್ಕೆ ಅವ್ನು ಹೇಳ್ತಿದ್ದಾನೆ, ಇವ್ರು ಕೇಳಿಸ್ಕೊತಿದ್ದಾರೆ, ಅಲ್ಲಿ ಟೈಮ್ ಇದೆ ಇನ್ನೂ ಬೇಜಾನು. ಅವರು ಹೀರೋಯಿನು ಫುಲ್ಲು ಇದು ಎವ್ರ್ತಾ ಇದ್ದಾರೆ, ಏನು ಈ ಥರ ಆಗ್ತಿದೆ ಅಂತಂದ್ಬಿಟ್ಟು. ಅವ್ರಿಗೇನು ಅವ್ರ ಡೈಲಾಗ್ ಆಗೋಯ್ತು, ಇವ್ರು ಇನ್ನೂ ಹೇಳ್ತಾನೆ ಇಲ್ಲ. ಸೊ ಒಳಗಡೆ ಬಂದುಬಿಟ್ಟು ಹನಿ ಏನಾದರೂ ಮಾಡು, ಅಡ್ಜಸ್ಟ್ ಮಾಡು, ನನಗೇನು ಗೊತ್ತಾಗ್ತಿಲ್ಲ ಅಂತಂದ್ಬಿಟ್ಟು ಹೇಳೋದು. ನಂದು ಇನ್ನೂ ಬೇಜಾನು ಮುಂದೆ ಇದೆ ಸೀನು, ಬಟ್ ಈ ಥರ ಬಂದು ಅವ್ರು ಒಳಗಡೆ ಬಂದುಬಿಟ್ಟಿದ್ದಾರೆ. ಸೊ ಸರಿ ಅಂತಂದ್ಬಿಟ್ಟು ನಾನು ಎಂಟ್ರಿ ಕೊಟ್ಬಿಟ್ಟೆ. ಎಂಟ್ರಿ ಕೊಟ್ಟಾದ ತಕ್ಷಣ ಇವರು ರೆಡಿ ಮಾಡಿಕೊಂಡು ಮಗಳೇ ಅಂತಂದ್ಬಿಟ್ಟು ನೋಡಿದ್ರೆ ಅವಳು ಇಲ್ಲಿದ್ದೀನಿ.
ಸೊ ಇಟ್ ವಾಸ್ ವೆರಿ ಫನಿ. ಆಮೇಲೆ ಒಬ್ಬರು ಫುಲ್ಲು ಬೆಳಗ್ಗೆಯಿಂದ ಸಾಯಂಕಾಲ ಶೋವರು ಫುಲ್ಲು ದಾಡಿ ಗಿಡಿ ಅಂಟಿಸ್ಕೊಂಡೆಲ್ಲನೂ ಫುಲ್ಲು ಕಂಬಳಿ ಗಿಂಬಳಿ ಹಾಕಿ ಒಬ್ಬರು ಅವ್ರದ್ದೊಂದು ಪ್ರವೇಶ ಆಯಿತು. ಅವರೆಲ್ಲ ರೆಡಿ ಆಗಿದ್ದಾರೆ. ನೋಡಿದ್ರೆ ಅವ್ರದ್ದೆಲ್ಲ ಸ್ಕಿಪ್ ಆಗ್ಬಿಟ್ಟು ನಂದು ಎಂಟ್ರಿ ಕೊಟ್ಟಿದ್ದೀನಲ್ಲ. ಅವ್ರಿಗೆಲ್ಲ ಬೇಜಾರು. ಅಲ್ಲ ಒಂದು ಆ ಪೇಡೆ ಕೊಡೋ ಏನೋ ಒಂದು ಸೀನ್ ಇತ್ತು ಅಲ್ಲ, ಆ ಪೇಡೆ ಎಲ್ಲಿ ಪೇಡೆ ನಾಟಕ ಮುಗಿಸಿ ಫಸ್ಟು ಅನ್ನೋ ಥರ ಆಗೋಯ್ತು. ಆಮೇಲೆ ಎಲ್ಲ ಆದ ನಂತರ ಒಬ್ಬರು ಆಡಿಯನ್ಸ್ ಬಂದುಬಿಟ್ಟು ಒಬ್ಬರು ಆಡಿಯನ್ಸ್ ಬಂದುಬಿಟ್ಟು ಹೇಳಿದ್ರು ತುಂಬ ಚೆನ್ನಾಗಿತ್ತು ಸರ್, ಭಾಳ ಚೆನ್ನಾಗಿತ್ತು ನಾಟಕ, ತುಂಬ ಚೆನ್ನಾಗಿ ಆಡಿದ್ರಿ ಅಂತಂದ್ಬಿಟ್ಟು ಹೇಳಿದ್ರು. ಆಮೇಲೆ ನೋಡಿದ್ರೆ ಕಿವಿಯಲ್ಲಿ ಮಷಿನ್ ಹಾಕೋತಾರೆ ಅಲ್ಲಿ ಬಿದ್ದೋಗಿದೆ, ಅದು ಹೋಗಿದೆ. ಅಂದರೆ ಅವ್ರು ಸುಮ್ಮನೆ ಬಂದು ಹೇಳಿದ್ದು ನಮಗೆ. ಥ್ಯಾಂಕ್ ಯು ಅನಿ, ಥ್ಯಾಂಕ್ ಯು ರೇಖಾ, ಥ್ಯಾಂಕ್ ಯು ಆನರ್. ಪ್ಲೆಜರ್ ಇಸ್ ಆಲ್ ಮೈನ್. ನೀವಿಬ್ರು ಶೋ ಬಂದು ತುಂಬಾ ಖುಷಿ ಕೊಡ್ತು. ಐ ಎಂಜಾಯ್ ಟಾಕಿಂಗ್ ಟು ಯು ಗೈಸ್. ಕಮ್, ಇದು ಸ್ಟಾರ್ ಗ್ರಾಫಿಟಿ ಅಂತ. ನಿಮ್ಮ ಸಂದೇಶ ಪ್ರಪಂಚಕ್ಕೆ ನೀವು ಏನು ಹೇಳಬೇಕು ಅಂತಿದ್ರೋ ಅದನ್ನು ಬರಿಬೋದು. ನಿಮ್ಮ ಫೇವ್ರೇಟ್ ಕಲರ್ ಏನು? ಗ್ರೀನ್. ಇಲ್ಲೂ ವೆಜಿಟೇರಿಯನ್ ತಗೊಳ್ಳಿ. ನಿಮ್ಮದು ಸರ್? ರೆಡ್.